ವೇದವಾಕ್ಯವರೆಲ್ಲ ಮೋಹದಿಂದ ಕನ್ನಡದಿ ಬೋಧಿಸುತ್ತ ಜನರ ವೇದ ಮತಿ ಕೆಡಿಸುವ ಸಾಧು ನಿಜ ಗುಣಿಗೆ ಮಣಿಯುವೆನೋ ಸಾಧು ನಿಜ ಗುಣಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಬೇಳೆ ನಿಜದೋಳ್ಮದ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಬಂದ ಜೀವರಿಗೆಲ್ಲ ಅದ್ವೈತ ಬೋಧಾನಿ ಸುಂದರನಾಗಿ ಗೈರ ಶ್ರೀ ಜಗಸಿದ್ಧ ಸಿದ್ಧರುಡರಿಗೆ ನತನಪ್ಪೆ ಸಿದ್ಧರುಡರಿಗೆ ನತನಪ್ಪೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗಂಜನೆ ಕೇಳುವ ತನಕ ಬಾಳ ಕೂಗುತ್ತಲಿರ್ಪವೇ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಸುವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರಗಳು ಶ್ರೀ ಗೌರು ಶಂಭೋಲಿಂಗದ ಪಾದ ಪಂಕಜ ಮೈಗನ್ನ ಮತಿಗೆ ಮಂಗಲಮಾನೋ ಶ್ರೀ ಗುರು ಶಂಭೋಲಿಂಗದ ಪಾದ ಪಂಕಜ ಈ ನನ್ನ ಮತಿಗೆ ಮಂಗಲಮಾನೋ ಶ್ರೀ ಮಹಾದೇವಂಗೆ ಸೋಮಂಗೆ ಸುಖಪೂರ್ಣ ಧಾಮಂಗೆ ಸತ್ಯ ಚಿದ್ರೂಪಂಗೆ ಕಾಮಿತ ಜನ ಕಲ್ಪ ಭೋಜಂಗೆ ಶಂಭುವೆ ಆಮೋದದಿಂದ ವಂದಿಸುವೆನೋ ಶ್ರೀ ಗುರು ಶಂಭೋಲಿಂಗದ ಪಾದ ಪಂಕಜ ಬೀಗನ್ನ ಮತಿಗೆ ಮಂಗಲವಾನೋ ಸರ್ವ ವಿದ್ಯೆಗಳಿಗೆ ಸರ್ವ ಬುದ್ಧಿಗಳಿಗೆ ಸರ್ವ ಸಿದ್ಧಿಗಳಿಗೆ ಸರ್ವಕ್ಕೆ ಸರ್ವ ಜೀವರ ತೋರ್ಕೆಗಾದಿ ಕಾರಣವಾದ ಸರ್ವ ಮಂಗಲಿಗೆ ಅನತನಾಪೆ ಶ್ರೀ ಗುರು ಶಂಭೋಲಿಂಗದ ಪಾದ ಪಂಕಜ ಈಗನ್ನ ಮತಿಗೆ ಮಂಗಲವಾನೋ ಗಣವಾರ ನಣಿ ಮಾದಿ ಗುಣಮಣಿ ಸಿಂಧು ವಾರಣ ಮುಖ ನಬಿ ಮಾತಾತಂಗ ತಣಿವಂತೆ ಕೊಡುವದಂಗೀತನಿ ಕೃತಿಗೆ ಅಣು ಮಾತ್ರ ವೆಡರಿಲ್ಲವನೇ ಮಾತೆ ಶ್ರೀ ಗುರು ಶಂಭೋಲಿಂಗದ ಪಾದ ಪಂಕಜ ಈಗನ್ನ ಮತಿಗೆ ಮಂಗಲವಾನೋ ಚಿನ್ನ ಆಭರಣತೆ ಇನ್ನ ಮಾರೂಪ ವೇದಂ ನಿಜವೆನಸಿದಂತೀಶನ ಭಿನ್ನ ವಿಧಾನ ಮೂರ್ತಿಗಳ ನಲಸೇವ ಸಂಪನ್ನ ಗಣಾಳಿ ರಕ್ಷಿಪುದೆನ್ನ ಶ್ರೀ ಗುರು ಶಂಭೋಲಿಂಗದ ಪಾದ ಪಂಕಜ ಈಗನ್ನ ಮತಿಗೆ ಮಂಗಲವಾನೋ ಕರುಣಾರಸದ ಕೂಡಿ ವರಿವ ಕಟಾಕ್ಷದ ಪರತತ್ವ ಅರಪ್ಪ ಆಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ವೀರಲೆನ್ನ ಮಾನಸದಲ್ಲಿ
ನೆನೆಸುವ ದ್ವೈತ ತತ್ವವನ್ನೇ ಪ್ರಕಟಿಸುವೆನು ಬೋಧಗತಿಯಿಂದ. ಶ್ರೀ ಗುರು ಶಂಭಲಿಂಗದ ಪಾದ ಪಂಕಜ ಈಗೆನ್ನ ಮತಿಗೆ ಮಂಗಳವನ್ನು. ಅವರಿವರೆನ್ನದೆ ನಿಜವರಿದವರಂಗೆ ಅವನತನಾಗಿ ಸಂತಸದಿಂದ ತವೆ ರಮ್ಯವಾದುದೆಂದನೆ ಪ್ರೇಮೇನಾಧ್ಯಾತ್ಮ ಸುವಿಚಾರ ಗತಿಯ ಕ್ರಮದಿಂದ. ಶ್ರೀ ಗುರು ಶಂಭಲಿಂಗದ ಪಾದ ಪಂಕಜ ಈಗೆನ್ನ ಮತಿಗೆ ಮಂಗಲವನ್ನು. ಈಗೆನ್ನ ಮತಿಗೆ ಮಂಗಲವನ್ನು. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಚಲಂ ಸರ್ವಧಿ ಸಾಕ್ಷೀಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ तं ನಮಾಮಿ. ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ಲೋಕದ ಭವಜೀವಿಗಳ ಉದ್ಧಾರಕ್ಕಾಗಿ ಅವರ ದುಃಖವನ್ನು ಕಂಡು ಕರುಣಾಮೂರ್ತಿಯಾಗಿ ಸರ್ವ ಜೀವಿಗಳ ದುಃಖವನ್ನು ಕಳೆಯಬೇಕು ಅನ್ನುವ ಉದ್ದೇಶದಿಂದ ಈ ಪರಮಾನುಭವ ಬೋಧೆಯನ್ನು ರಚಿಸಿ ಇವತ್ತಿನ ದಿನ ಈ ಗ್ರಂಥದ 6ನೆಯ ಸಂಧಿ 2ನೆಯ ಸೂತ್ರದ 8ನೇ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಇಲ್ಲಿ ಮಹಾತ್ಮರು ಯಾವಾಗಲೂ ಗುರು ಆದವರು ಶಿಷ್ಯರಲ್ಲಿ ಆತನ ವೈರಾಗ್ಯವನ್ನು ನೋಡಬೇಕು ಮತ್ತು ಯಥಾರ್ಥವಾಗಿರಬೇಕು. ಗುರುವಿನ ಭಕ್ತಿಯನ್ನು ಮಾಡಿ ಮುಕ್ತಿಯನ್ನು ಪಡೆಯಬೇಕನ್ನುವ ಉದ್ದೇಶ ಅಷ್ಟೇ ಗುರು ಶಿಷ್ಯರಲ್ಲಿ ನೋಡಬೇಕು. ಶಿಷ್ಯನಾದವನು ಕೂಡ ಅಂಥ ಗುರುಗಳಲ್ಲಿ ಗುರುಗಳ ಕುಲ, ಜಾತಿ, ಗೋತ್ರ, ಇವನು ನನಗಿಂತ ದೊಡ್ಡವನು, ನನಗಿಂತ ಸಣ್ಣವನು ಅನ್ನುವ ಬಾಹ್ಯದ ವೇಷಗಳನ್ನು ಯಾವುದು ನೋಡಲಾರದೆ ಆತನಲ್ಲಿರುವಂಥ ಘನಚಿನ್ಮಯ ಲಿಂಗವನ್ನೇ ನೋಡಬೇಕು ಅಂತ ಹೇಳಿದರು. ಯಾಕೆಂದರೆ ಆ ಗುರು ಹೇಗಿರ್ತಾನಂದರೆ
ತನುರಹಿತ ಆತ್ಮನೊಳಗೆ ತನು ಧರ್ಮ ಇದನ್ನು ನೋಡದೆ ಅನುದಿನದೊಳು ನಂಬಿ ಘನ ಪರಬ್ರಹ್ಮ ವಿಷಯವನ್ನು ತಿಳಿಯುವುದು ಮುನಿಮತವಿದು ಶಿಷ್ಯ ನೆನಪಂಗೆ. ಯಾಕೆ ಈ ಮಾತು ಹೇಳ್ತಾರಂದ್ರೆ, ಶಿಷ್ಯನಲ್ಲಿ ಶರೀರ ಭಾವಾದ, ಗುರುವಿನಲ್ಲಿ ಬ್ರಹ್ಮಭಾವಾದ. ಶಿಷ್ಯನಿಗೆ ದೇಹ ಭಾವಾದ, ದೇಹದ ಧರ್ಮಗಳಾವ. ಆತನಿಗೆ ನಾನು ಮಾಡುವವನು, ನಾನೇ ಉಣ್ಣುವವನು, ನನಗೆ ಅನಂತ ಕಷ್ಟಗಳು, ಅನಂತ ವಿಚಾರಗಳು ಶಿಷ್ಯನಲ್ಲಿ ಉಂಟು. ಆದರೆ ಗುರುವಿಗೆ ತನುರಹಿತನು. ಆತ ನೋಡರ ದೃಷ್ಟಿಯಲ್ಲಿ ದೇಹ ಆದ, ಆತನ ಭಾವ ದೃಷ್ಟಿಯಲ್ಲಿ ದೇಹ ಎಂದೋ ಬಿಟ್ಟು ಹೋಗ್ಯದ. ದೇಹ ಯಾವತ್ತೋ ಬಿಟ್ಟು ಹೋಗ್ಯದ. ಯಾವತ್ತು ಅಂದರೆ ಯಾವಾಗ ತನ್ನ ಸ್ವರೂಪ ಸಾಕ್ಷಾತ್ಕಾರ ಯಾವ ಕ್ಷಣದಲ್ಲಿ ಆಗ್ಯದೋ ಅದೇ ಕ್ಷಣದಲ್ಲಿ ಅವರ ದೇಹ ಹೋಗ್ಯದ. ಬಹಳ ಆಗೋದಿಲ್ಲ. ಅದು ಆಗಬೇಕಾದ್ರೆ ಬಹಳ ಜನ್ಮಗಳು ಬೇಕು. ಆ ಪ್ರಶ್ನೆ ಬೇರೆ. ಬಹಳ ಜನ್ಮ ಬೇಕು, ಇಲ್ಲಂತಲ್ಲ. ಆ ಪರಂಪರ ಸಾಧನೆ ಅವಲ್ಲ. ಏನು ಸಾಧನೆ? ಆತನಿಗೆ ಮೊದಲು ವಿವೇಕ, ಆ ವಿವೇಕ ಮತ್ತು ವೈರಾಗ್ಯದಿಂದ ಆತನಲ್ಲಿ ಏನು ಪ್ರಾಪ್ತಿ ಆಗ್ತವ ಅಂದರೆ ಮುಂದೆ ಸಾಧನ. ವಿವೇಕ, ವೈರಾಗ್ಯ, ಶಮ, ದಮ ಇವು 4 ಭಾವಗಳು ಅಳವಟ್ಟು ಆತನಿಗೆ ಲೋಕದ ವಾಸನೆಗಳು ಬೇಡವಾಗಿ, ವಿಷಯಾದಿಗಳು ದೋಷ ರೂಪವಾಗಿ ಕಂಡು ಆತನಿಗೆ ಪ್ರಾರಂಭ ಆಗ್ತದ. ಏನು ಪ್ರಾರಂಭ ಅಂದರೆ ಅಂಥ ಯೋಗ್ಯವಾದ ಗುರುವಿನ ಶೋಧನೆಯಲ್ಲಿ ಮನಸ್ಸು ಸ್ವಚ್ಛ ಆಗ್ಯದ. ಆವಾಗ ಈ ಭಾವ ಉತ್ಪತ್ತಿ ಆಗ್ತದೆ. ನಾನು ಗುರುವಿಗೆ ಶರಣಾಗತನಾಗಿ ಗುರು ಶೋಧನೆಯಲ್ಲಿ ತೊಡಗಿ ನನಗೆ ಒಂದು ದುಃಖದಳು ತಾನೊಂದದೆ. ಇಲ್ಲಿವರೆಗೂ ಜನ್ಮದಲ್ಲಿ ಬಹಳ ದುಃಖ ಬಂದವು. ಯಾರಿಗೆ ಬಂದಿಲ್ಲ ಹೇಳ್ರಿ? ಶ್ರೀಮಂತಗೂ ದುಃಖ, ಬಡವರಿಗೂ ದುಃಖ. ಭೋಗದಲ್ಲಿ ವ್ಯತ್ಯಾಸ. ಶ್ರೀಮಂತರಿಗೆ ಉಣಕ ಉಡೋದಕ್ಕ ಅವು ಭೋಗ ಇರ್ಬೋದು, ಬಡವನ ಭೋಗ ಬೇರೆ ಇರ್ಬೋದು. ಆದರೆ ತಾಯಿಯ ಗರ್ಭದಲ್ಲಿ ಶ್ರೀಮಂತನಿಗೂ ಅದೇ ದುಃಖಪಟ್ಟ ಹುಟ್ಟ್ಯಾನ, ಬಡವನಾದರೂ ಕೂಡ ಅದೇ ದುಃಖಪಟ್ಟ ಹುಟ್ಟಾನ. ಸಾಯುವಾದರೂ ಕೂಡ ಶ್ರೀಮಂತ ಅದೇ ದುಃಖಕ್ಕೆ ಒಳಗಾಗಿ ದೇಹ ಬಿಡಬೇಕು. ಒಬ್ಬ ಬಡವಾದರೂ ಕೂಡ ಅದೇ ದುಃಖವನ್ನು ಅನುಭವಿಸೇ ಸಾಯಬೇಕು. ಇವು ಮಾತ್ರ ಶ್ರೀಮಂತ ಬಡವಂತೇನಿಲ್ಲ, ಎಲ್ಲರಿಗೂ ಸಮಾನವಾದವು. ಅದಕ್ಕೆ ಏನಂತಾರಂದ್ರೆ ಇದಕ್ಕೆ ಭವ ಅಂತಾರೆ. ಭವ ಅಂದ್ರೇನು, ಭವಿ ಅಂದ್ರೇನು ಅಂದರೆ ಎರಡೂ ಒಂದೇ. ಬರೋದು ಹೋಗೋದೇನಲ್ಲ, ಇದು ಭವಿ ಅಥವಾ ಭವ ಅಂತಾರೆ. ಕೆಲವು ಮಂದಿ ಗುಣಿ ಅಂತಾರ, ದಣಿ ಅಂತಾರ. ಅನ್ನಂಗಿಲ್ಲ, ಶ್ರೀಮಂತಗ ದಣಿ ಅಂತಾರ, ಒಳ್ಳೆ ವ್ಯಕ್ತಿ ಇದ್ರೆ ಗುಣಿ ಅಂತಾರೆ. ಆದರೆ ಇದಕ್ಕೆ ಭವಿ ಅಂತಾರೆ. ನೋಡ್ರಿ, ಹೋಗೋದು ಬರೋದು ಏನು ಕೆಲಸ ಮಾಡಿವಿ ಜಗತ್ತಿನಲ್ಲಿ? ಹಿಂದಿನ ಜನ್ಮದಲ್ಲಿ ಹುಟ್ಟಿದ ಮೇಲೆ ಮತ್ತೆ ಬೆಳೆದ ಮೇಲೆ ಸಂಸಾರ ಮಾಡೀವಿ, ಆಮೇಲೆ ಮುಪ್ಪಾದೀವಿ, ಮತ್ತೆ ಸತ್ತೋದೀವಿ, ಮತ್ತೆ ಹುಟ್ಟೀವಿ, ಮತ್ತೆ ಬೆಳೆದೀವಿ, ಮತ್ತೆ ಸಂಸಾರ ಮಾಡಿದೀವಿ, ಮತ್ತೆ ದೇಹ ಬಿಟ್ಟು ಹೋದ್ವಿ. ಇಷ್ಟೇ ಕೆಲಸ ಮಾಡೀವಿ. ಇದಕ್ಕೆ ಹುಟ್ಟೋದಕ್ಕೆ ಹೋಗೋದಕ್ಕೆ ಭೈವಿ ಅಂದಾರ, ಇದು ಭವ ಅಂದಾರ. ಈ ಭವವನ್ನ ಯಾರಿಂದ ದಾಟಿಸ್ಲಿಕ್ಕೆ ಸಾಧ್ಯ ಇಲ್ಲ ನೋಡ್ರಿ. ಈ ಭವ ಯಾರಿಂದ ದಾಟಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇದಕ್ಕೆ ಪರಿಹಾರನೇ ಇಲ್ಲೇನ್ರಿ, ದಾಟೋದು ಹೇಗೆ ಅಂತ ಪ್ರಶ್ನೆ ಬರ್ತಾವ. ಎಲ್ಲ ಕೂಲಂಕುಷವಾಗಿ ತಿಳಿಬೇಕು. ಇದಕ್ಕೆ
ಯೋಗ್ಯವಾದಂಥ ಒಬ್ಬ ಮಹಾತ್ಮನಿಂದ ಮಾತ್ರ ಇದಾಗಲಿಕ್ಕೆ ಸಾಧ್ಯ. ಅದು ಹೇಗೆಂದ್ರೆ, ಒಬ್ಬ ಶ್ರೀಮಂತ ಮನೆತನ, ಒಳ್ಳೆ ಮನೆತನ, ಆದರೆ ಒಬ್ಬ ಮಗ ಇದ್ದ. ಮಗಗ ಮದುವೆ ಮಾಡಬೇಕಾಗಿತ್ತು. ಅದಕ್ಕಾಗಿ ಕನ್ಯಾ ಅನ್ವೇಷಣೆ ಮಾಡಬೇಕಂದಾಗ ಆತಗ ಒಂದು ಕಾಯಿಲೆ ಶುರುವಾಯ್ತು. ಮನುಷ್ಯ ಕಡೆ ಮಾಡಕತ್ತಿದ. ಆವಾಗ ಕೆಲವು ಮಂದಿ ಅವರು ಮಾನಸಿಕ ಡಾಕ್ಟರ್ ಅಂತ ಇರ್ತಾರೆ. ಮಾನಸಿಕ ಮನೋರೋಗವನ್ನ ನೋಡಿ ಹೇಳ್ತಾರೆ, ಇವನಿಗೆ ಇದರಿಂದನೇ ಕಾಯಿಲೆ ಆದಂತ. ಅಂಥಪ್ಪ ವೈದ್ಯನಲ್ಲಿ ಹೋದಾಗ ಆ ವೈದ್ಯ ತಂದೆ ಹೇಳ್ದ, ಈತನಿಗೆ ಬೇರೆ ಯಾವುದು ಕಾಯಿಲೆ ಇಲ್ಲ, ಬೇರೆ ಏನು ಅಂಥದ್ದೇನಿಲ್ಲ, ಆದರೆ ವಯಸ್ಸಿಗೆ ಬಂದನ, ಮಗನಿಗೆ ಮದುವೆ ಚಿಂತೆ ಅದ, ಆ ಕಾರಣಕ್ಕಾಗಿ ಮನಸ್ಸು ಹಿಂಗಾಗ್ಯದ. ಅದಕ್ಕಾಗಿ ಇದಕ್ಕೇನು ಔಷಧ ಅಂದರೆ ಆದಷ್ಟು ಬೇಗ ಕನ್ಯೆ ನೋಡಿ ಮದುವೆಯನ್ನು ಮಾಡು, ಆರಾಮಾಗ್ತಾನ ಅಂತ ಹೇಳಿದ. ಈ ತಂದೆಗೆ ಬಹಳ ಖುಷಿ ಆಯಿತು. ಬಂದ ತಕ್ಷಣ ಶ್ರೀಮಂತರು ಮೊದಲೇ ಒಳ್ಳೆ ಮನೆತನದವರು ಅಲ್ಲಿ ಇಲ್ಲಿ ಕನ್ಯೆ ನೋಡೋದ್ರಾಗ ಕನ್ಯೆ ಕೊಡೋರು ಮುಂದೆ ಬಂದರು. ಬಂದು ಮನೆಯೆಲ್ಲ ನೋಡಿದರು. ನೋಡಿ ಬಹಳ ಖುಷಿಪಟ್ಟರು. ಆವಾಗ ಕೇಳಿದ, ಏನಪ್ಪ ನಿಮ್ಮ ಹುಡುಗಿನ ನಮ್ಮ ಮಗನಿಗೆ ಕೊಡೋ ಇಚ್ಛೆ ಹಾದು ಇಲ್ಲ ಅಂತ ಕೇಳಿದ. ಆವಾಗ ಇಲ್ರಿ, ಇಂಥ ಮನೆ ಕೊಡದಿದ್ರೆ ಎಂಥ ಮನೆ ಕೊಡ್ತೀವಿ, ಎಲ್ಲ ಸರಿಯಾದ, ಆದರೆ ನಿಮ್ಮ ಮಗನಿಗೆ ಸ್ವಲ್ಪ ಹುಚ್ಚು ಇದ್ದಂಗಾದ, ಅದು ಹೋದ ಮೇಲೆ ಮಗಳು ಕೊಡ್ತೀವಿ, ಅಲ್ಲಿವರೆಗೂ ಮಗಳು ಕೊಡಂಗಿಲ್ಲ ಅಂದ. ಈ ತಂದೆ ಗೊತ್ತಿತ್ತಲ್ಲ ಇವನು ಹುಚ್ಚು ಏನಾದಂತ, ಮದುವೆ ಹುಚ್ಚಾದ. ತಂದೆ ಹೇಳಿದ ಯಜಮಾನ್ರಿಗೆ, ಇಲ್ಲಪ್ಪ ಈ ಹುಚ್ಚು ಏನು ದೊಡ್ಡ ಮಾತಲ್ಲ, ನನಗೆ ಗೊತ್ತದ, ನಾ ಗ್ಯಾರಂಟಿ ನೀ ಹೇಳ್ತೀನಿ, ಈ ಮದುವೆ ಮಾಡಿ ಕನ್ಯೆ ಕೊಡ್ರಿ, ಮದುವೆ ಮಾಡ್ರಿ, ಹುಚ್ಚು ತಾನಾಗಿ ಹೋಗ್ತದಂತ ತಂದೆ. ಹಂಗಾಗ್ತದ್ರಿ, ಹುಚ್ಚು ಹೋದ ಮೇಲೆ ನಾವು ಮಗಳು ಕೊಡ್ತೀವಿ ಅಂತ ಆತ. ಈತ ಮದುವೆ ಆದ್ರೆ ಹುಚ್ಚು ಹೋಗ್ತದಂತ ಈತ. ಮತ್ತೆ ಇದು ಹುಚ್ಚು ಬಿಡತನ ಅವರು ಮಗಳು ಕೊಡಲಿಲ್ಲ, ಮದುವೆ ಮಾಡತನ ಹುಚ್ಚು ಹೋಗೋದಿಲ್ಲ. ಮತ್ತೇನು ಪರಿಹಾರನೇ ಇಲ್ಲಲ್ಲ, ಇದಕ್ಕೆ ಪರಿಹಾರನೇ ಇಲ್ಲ. ಅದರಂಗ ಎಲ್ಲಿಯವರೆಗೂ ನಾವು ಈ ಸಂಸಾರ ಬಂಧ ಅದಲ್ಲ, ಸಂಸಾರ ಅಂದ್ರೇನು ಹೆಂಡ್ರ ಮಕ್ಕಳದಷ್ಟೇ ಅಲ್ಲ. ಈಗ ಯಾವ ಜಗತ್ತಿನಲ್ಲಿ ಎಲ್ಲಿದ್ದ ಎಲ್ಲೆಲ್ಲೇ ಬಂದಿವಿ ನಾವು. ಸಂಜೆಯ ವೇಳೆಗಳು ಹಕ್ಕಿಳ ಪಕ್ಷಿಗಳು ಒಂದುಗೂಡಿ ಮರದಲ್ಲಿ ಅಂತ ಬರ್ತಾರೆ ಸರ್ಪಭೂಷಣರು. ಹಗಲೆಲ್ಲ ಇಲ್ಲೆಲ್ಲ ಪಕ್ಷಿಗಳು ಹಾರಾಡ್ತವ. ಸಾಯಂಕಾಲ ತಕ್ಷಣ ಎಲ್ಲೆಲ್ಲೋ ಹೋದು ಒಂದು ಗಿಡ ಇರ್ತದ, ಆ ಗಿಡದಲ್ಲಿ ಬಂದು ಕುಂದಿರ್ತಾವ ಸಾಯಂಕಾಲ. ಹೌದಿಲ್ಲ? ಎಷ್ಟೊತ್ತು ಬೆಳಕಾಗ್ತಾ ಇರ್ತಾವ. ಯಾವಾಗ ಚುಮ್ ಅಂತ ಬೆಳಕಿರ್ತದ, ಆವಾಗ ಒಂದೇ ಗಿಡದಲ್ಲಿ ಎಲ್ಲರ ಜೊತೆಗೆ ಕುಂತಾವ ಪಕ್ಷಿ. ಬೆಳಕರದಾಗ ಪಕ್ಕದಾಗಿದ್ದವ್ರಿಗೆ ಯಾವ ಪಕ್ಷಿ ಯಾರಿಗೆ ಹೇಳಲಾರ್ದಂಗ ನಮ್ಮ ಮನಸ್ಸಿಗೆ ಒಂದ್ ಕಡೆ ಆರು ಬಿಡ್ತಾವ ನೋಡ್ರಿ. ತಮ್ಮ ಮನಸ್ಸಿಗೆ ಕಡೆ ತಿಳ್ತಾವ, ಆ ಕಡೆ ಹೋಗ್ಬಿಡ್ತಾವ. ಮತ್ತೆ ಇಷ್ಟತನ ಇಲ್ಲಿ ಇದ್ದೀವಿ ಜೊತೆಗೆ, ನಾನು ಹೋಗ್ತೀನಪ್ಪ ಬರ್ತೀನಿ ನೋಡಂತ ಬಸ್ ಸ್ಟ್ಯಾಂಡಾಗ ಒಂದು ಅರ್ಧ ಗಂಟೆ ಮಾತಾಡಿದ್ರೆ ಹೇಳಿ ಕೇಳಿ ಹೋಗ್ತೀವಿ. ರೈಲ್ವೆ ಸ್ಟೇಷನ್ದಾಗ ಜೊತೆಗೆ ಹೋದ್ರೆ ನಮ್ದು ಬಂತಪ್ಪ ಸ್ಟೇಷನ್ನು, ನಾವು ಇಳ್ತೀವಿ ಅಂತ ಹೇಳ್ತೀವಿ. ಆ ಪಕ್ಷಿಗಳು ಹೇಳಂಗಿಲ್ಲ ಕೇಳಂಗಿಲ್ಲ ಹೋಗ್ತಾವ ನೋಡ್ರಿ. ಅದರಂತೆ ನಾವು ಕೂಡ ಈ ಜಗತ್ತು ಅನ್ನುವುದೇನದ, ಈ ಮನೆ ಅನ್ನುವುದೇನದ, ಒಂದು ಮರ ಇದ್ದಂಗ, ಒಂದು ಗಿಡ ಇದ್ದಂಗ ಮನೆ. ಈ ಮನೆಯಲ್ಲಿ ಕೂಡ ಅಖಿಳ ಪಕ್ಷಿಗಳು ಅಂದ್ರೆ ನಾವೇ ಪಕ್ಷಿಗಳು. ಮೊಮ್ಮಗ ಅನ್ನೋದೊಂದು ಪಕ್ಷಿ, ಮಗ ಅನ್ನೋದೊಂದು ಪಕ್ಷಿ, ಸೊಸೆ ಅನ್ನೋ ಪಕ್ಷಿ, ಗಂಡ, ತಂದೆ, ತಾಯಿ, ಏಸು ಮಂದಿರ ಎಲ್ಲ ಪಕ್ಷಿಗಳೇ. ನಾವೆಲ್ಲರೂ ಒಂದೇ ಕಡೆಯಿಂದ ಬಂದಿವೇನು? ಇಲ್ಲಿ ಒಂದೇ ಸಲ ಬಂದಿವೇನು? ಒಂದೇ ಸಲನೂ ಬಂದಿಲ್ಲ, ಒಂದೇ ಕಡೆನೂ ಬಂದಿಲ್ಲ. ಏನೋ ಪ್ರಾರಬ್ಧ ಹಿಂದಿನ ಜನ್ಮದ ಸಂಸ್ಕಾರದಿಂದ ಒಂದು ಮನೆ
ಕೂಡಿ ಹೋಗುವಾಗ ಪಕ್ಕದಾಗ ಮಕ್ಕಂಡಿರ್ತೀವಿ, ಹೋಗೇ ಬಿಟ್ಟಿರ್ತಾನ ಒಬ್ಬ. ಹೇಳ್ಬೇಕು ಕೇಳ್ಬೇಕಿಲ್ಲ. ಅರ್ಧ ಗಂಟೆ ಬಸ್ ಸ್ಟ್ಯಾಂಡ್ನಾಗ ಕಲ್ತವ್ರು ಹೇಳಿ ಕೇಳೋತೀವಿ. 79 ವರ್ಷ ಬತ್ತೆಗೆ ಸಂಸಾರ ಮಾಡೀವಿ. ಗಂಡ ಹೆಂಡತಿಗಳೆಲ್ಲ, ಹೆಂಡತಿ ಗಂಡಿಗಳೆಲ್ಲ, ಮಗ ತಂದೆಗಳೆಲ್ಲ, ಯಾರು ಹೇಳದಂಗ ಕಾಲ ಬಂದಾಗ ಕೇಳದೆ ಹೋಗೇ ಬಿಡ್ತಾರ ನೋಡಿ. ಇಷ್ಟೇ ಪ್ರಪಂಚ, ಮತ್ತೇನು ದೊಡ್ಡದಿಲ್ಲ. ನಾವು ಆವಾಗ ಹೋದ್ಮೇಲೆ ಹೇಳ್ತೀವಿ, ಇರೋ ಕಾಲಕ್ಕೆ ಏನು ಹೇಳಲು, ಏನು ಹೇಳ್ದೆ ಕೇಳದೆ ಓದಿ ಅವು ಕುಟಿಲ ಅಂತ ಒಳಗೇನಿರ್ತದ, ಯಾರಿಗೇನ ಕೊಟ್ಟದ್ದು ಗೊತ್ತಿಲ್ಲ, ಕೊಟ್ಟಿರ್ತಾರಲ್ಲ, ಯಾರಿಗೇನ ಹೇಳದ ಕೊಟ್ಟದ್ದು ಇಟ್ಟದ್ದು, ಏನು ಹೇಳದ ಓದಿ ಮನೆ ಮುಚ್ಚಿದಿ ಅಂತ ಇವ್ರು ಹೇಳ್ತಾರ. ಹೆಣಕ್ಕಾಗಿ ಯಾರು ಹೇಳಂಗಿಲ್ಲ, ಹಣಕ್ಕಾಗಿ ಹೇಳದೆ. ಇದು ಇಷ್ಟು ಕತೆ. ಆದರೆ ಈ ದುಃಖ, ಸಂಸಾರ ದುಃಖ ಅದಲ್ಲ, ಇದನ್ನ ಹೋಗಬೇಕಾಗಿತ್ತು ಅಂದರೆ ಅಲ್ಲಿ ಮದುವೆ ಆದ್ರೆ ಹುಚ್ಚೋದಾಗ ಮದುವೆ ಆಗ್ತದೆ, ಬಗೆಲ್ಲ ಸಮಸ್ಯೆ. ಅದಂಗ ನಮಗೂ ಕೂಡ ಈ ಸಂಸಾರ ಅಂತಕ್ಕಂಥ ಬಂಧನ ಅದ. ಸಂಸಾರ ಅದಲ್ಲ, ಸಂಸಾರ ಬಂಧನ ಇಲ್ಲದಂತ ಮೋಹ ಇಟ್ಕೊಂಡಿವಿ ನಾವು. ಮೋಹಕ್ಕೊಳಗಾಗಿ ಈ ಸಂಸಾರ ಯಾವಾಗ ನಮಗೆ ಬ್ಯಾಸರ ಬರಂಗಿಲ್ಲ ಅಲ್ಲಿವರೆಗೂ ನಾವು ಮುಂದಕ್ಕೆ ಹೋಗೋದಿಲ್ಲ. ಬ್ಯಾಸರ ಬರ್ತಾನೆ ಹೋಗೋದಿಲ್ಲ. ಇದು ಬ್ಯಾಸರ ಬರ್ತಾನ ಜ್ಞಾನ ಆಗೋದಿಲ್ಲ, ಜ್ಞಾನ ಆಗತ್ತಾನ ಈ ಬ್ಯಾಸರ ಹೋಗೋದಿಲ್ಲ. ಇಲ್ಲಿ ಅದು ಸಮಸ್ಯೆ. ಇದು ಬ್ಯಾಸರ ಬರತಾನ, ಇದು ಬಿಡತಾನ ಆಗೋದಿಲ್ಲ. ಇದು ಬಿಡ್ಬೇಕಾದ್ರೆ ಜ್ಞಾನ ಆಗ್ಬೇಕು. ಜ್ಞಾನ ಆಗತ್ತಾನ, ಬ್ಯಾಸರ ಬರಂಗಿಲ್ಲ. ಬ್ಯಾಸರ ಪಡ್ಲಂದ್ರೆ ಜ್ಞಾನ ಆಗೋದಿಲ್ಲ. ಇದನ್ನು ಸಮಸ್ಯೆ. ಹೆಂಗ್ ಮಾಡ್ಬೇಕು? ಸಮಸ್ಯೆ ಆದ್ರಿದ್ದು ವಿಚಾರ ಮಾಡ್ಬೇಕಿಲ್ಲ. ಅಲ್ಲಿ ಅವನು ಹೇಳಿದ ಯಾಕಂದ್ರೆ ಇದಕ್ಕೆ ನಮ್ಗೆ ಹಚ್ಬೇಕದು. ನಮ್ಗೆ ಇದನ್ನೆಲ್ಲ ಬ್ಯಾಸರ ಬಿಡತಾನೆ, ಜ್ಞಾನ ಆಗೋದಿಲ್ಲ ಅಂತ. ಜ್ಞಾನ ಆಗತಾನೆ ವಿವೇಕ ಉತ್ಪತ್ತಿ ಆಗೋದಿಲ್ಲ. ವಿವೇಕ ಆಗೋದಿಲ್ಲ, ವೈರಾಗ್ಯ ಬರಂಗಿಲ್ಲ. ವೈರಾಗ್ಯ ಬರೋದನ್ನ ಸಾಧನ ಚತುಷ್ಟಯ ಬರಂಗಿಲ್ಲ. ಸಾಧನ ಚತುಷ್ಟಯ ಬರದೇ ಇದ್ರೆ ಗುರುವಿನ ಶೋಧನೆ ಆಗೋದಿಲ್ಲ. ಸಮಸ್ಯೆ ಹೆಂಗಂದ್ರೆ ಇದಕ್ಕೆ ಒಬ್ಬ ಯೋಗ್ಯವಾದ ಗುರು ಸಿಕ್ಕರೆ ಏನು ಮಾಡ್ತಾನ, ಸಂಸಾರ ಬ್ಯಾಸರ ಪಡಂಗನೂ ಮಾಡ್ತಾನ, ಜ್ಞಾನೋಪದೇಶನೂ ಮಾಡ್ತಾನ ನೋಡ್ರಿ. ಅದು ಬ್ಯಾಸರ ಪಡಂಗ ಮಾಡ್ತಾನೆ. ಹೇಳ್ತಾನಿಲ್ಲ ವಿವೇಕ, ಏನಾದ ಸಂಸಾರ ಪ್ರಪಂಚ, ನೀನೇನು ಬರೀ ಆನಂದ ಅನ್ಕೊಂಡಿದ್ದಿ, ಆ ದುಃಖ ಸ್ವರೂಪ ಆದ. ಅದಕ್ಕೆ ಯಾರು ಬೇಕು? ಯೋಗ್ಯವಾದ ತನುರಹಿತ ಆತ್ಮನೊಳಗೆ ತನುಧರ್ಮ ಇದನ್ನು ನೋಡದೆ ಅವನಲ್ಲಿ ನೋಡೋಕೋಬೇಡ. ಹೀಗೆ ನೋಡ್ತಾ ಹೋಗಿ ಒಂದು ಪ್ರಸಂಗದಲ್ಲಿ ಅರ್ಜುನನ ಪಾಡು ಕೂಡ ಬಹಳ ಕಷ್ಟಕ್ಕಾಯ್ತು. ಅರ್ಜುನನಿಗೆ ಕೃಷ್ಣನಲ್ಲಿ ಆತ ನಮ್ಮ ಸೋದರ ಮಾವೇನ್ ತಂಗಿ, ಅಣ್ಣ, ತಾಯಿಯ ತಮ್ಮ ಅನ್ನುವಂಥ ಭಾವದಿಂದ ಸೋದರ ಮಾವ ಅಂತ ನೋಡಿದ ಎಷ್ಟೋ ದಿನ ಇದ್ದ, ಎಷ್ಟೋ ದಿನ. ಆದರೂ ಕೂಡ ಆ ಅರ್ಜುನನಿಗೆ ಯಾವ ಬಂದಿತ್ತು ಮೋಹ, ಆ ಮೋಹವನ್ನ ನಷ್ಟ ಮಾಡಿಕೊಳ್ಳಲಿಕ್ಕೆ ಸಾಧ್ಯನೇ ಆಗಲಿಲ್ಲ ನೋಡ್ರಿ. ಕೃಷ್ಣನೇ ಬೇಕಾದ. ಆವಾಗ ಈ ತತ್ವಜ್ಞಾನಕ್ಕೆ ಬಂದಂತ ಸಂದರ್ಭದಲ್ಲಿ ಒಂದು ಕಡೆ ಪ್ರಶ್ನೆ ಮಾಡ್ತಾನೆ, ಇದೇನು ಜಗತ್ತು ಅಂತ. ಇದೇ ವಿಚಾರ, ನಾನ್ಯಾರು, ಇದು ಮೋಹ ಏನು, ಇವರು ಯಾರು. ಮತ್ತೆ ಇಷ್ಟು ದಿನ ಆಯ್ತು, ನನಗೀಗ 18 ದಿನ ಆಯ್ತಪ್ಪ ನನ್ನ ಪಕ್ಕದಲ್ಲಿದ್ದಿ. 18-20 ವರ್ಷ ದ್ರೋಣಾಚಾರ್ಯ, ಭೀಷ್ಮಾಚಾರ್ಯ, ಶುಕ್ಲಾಚಾರ್ಯ
ಇಂಥ ಆಚಾರ್ಯರ ಸಮೀಪದಲ್ಲಿ 30 ವರ್ಷ ಕಳೆದಿದ್ದಿ, ಮತ್ತೆ ಅವ್ರನ್ನೇ ಕೇಳಬೇಕು, ಇವನ್ನ ನನ್ನ ಯಾಕೆ ಕೇಳ್ತಂದ ಅವನು. ನನ್ನ ಯಾಕೆ ಕೇಳ್ತೀನಿ? ಹೌದಿಲ್ಲ? ಆವಾಗ ಅರ್ಜುನ ಅಂದ, ಅವರಲ್ಲಿ 18-30 ವರ್ಷ ಕಾಲ ಕಳೆದರೂ ಕೂಡ ಈಗ ನಾನು ಏನು ನಿನ್ನಲ್ಲಿ ಇಟ್ಟಿನಲ್ಲ ಪ್ರಶ್ನೆ, ಈ ಪ್ರಶ್ನೆಗೆ ಉತ್ತರವನ್ನು ಕೊಡುವಂತ ಸಾಮರ್ಥ್ಯ ಶುಕ್ಲಾಚಾರ್ಯಲಿಲ್ಲ, ದ್ರೋಣಾಚಾರ್ಯಲಿಲ್ಲ, ಭೀಷ್ಮಾಚಾರ್ಯಲಿಲ್ಲ. ಅದಕ್ಕೆ ನಿನ್ನಲ್ಲಿ ಆ ಸಾಮರ್ಥ್ಯ ಆದಂತ ಕೃಷ್ಣ ಭಗವಂತ ನಿನಗೆ ಶರಣಾಗತನಾತೀನಿ ಅಂತ ದೀರ್ಘದಂಡ ಹಾಕಿದ. ಯಾವತ್ತು ನಮಸ್ಕಾರ ಮಾಡಲಾರ್ದವನು ಅವತ್ತು ದೀರ್ಘದಂಡ ನಮಸ್ಕಾರ ಮಾಡಿದನವ್ರು. ಆವಾಗ ಕೃಷ್ಣ ಹೇಳ್ದ, ಇವನಿಗೆ ವಿವೇಕ ಜಾಗೃತಿ ಆಗ್ಯದ, ಅಂತಃಕರಣದಲ್ಲಿ ಇವನು ಯೋಗ್ಯವಾದ ಮೋಕ್ಷ ಅಧಿಕಾರಿ ಅಂಥೇಳಿ, ಯಾವಾಗ ನೀನೇ ಪರಮಾತ್ಮ, ನೀನೇ ಗುರುನಾಥ, ನಿನ್ನಿಂದನೇ ಸಾಧ್ಯ ಇದರ ಬಿಡುಗಡೆ ಅಂತ ಯಾವಾಗ ತ್ರಿಕರಣಪೂರ್ವಕವಾಗಿ ಅರ್ಜುನ ಕೃಷ್ಣನಿಗೆ ಶರಣಾಗತನಾದೋ ಆವಾಗ ಪ್ರಾರಂಭ ಮಾಡಿದ ನೋಡ್ರಿ. ಅಂಥವನು ಅರ್ಜುನ ಯಾರಂದ್ರೆ 3 ಲೋಕದ ಗಂಡ. ಅರ್ಜುನ ಸಾಮಾನ್ಯವಾದ ವ್ಯಕ್ತಿ ಅಲ್ಲ. ಅಂತ ಅಸಾಮಾನ್ಯನಾದಂಥ ಅರ್ಜುನನ ಗತಿ ಈ ಪ್ರಕಾರ ಆಗ್ಯದಂದ್ರೆ ನಮಗೆ ಏನೇನಾಗೋದು ವಿಚಾರ ಮಾಡ್ಬೇಕಲ್ಲ. ಮೋಕ್ಷ ಅಂದ್ರೆ ಸುಮ್ಮನೆ ಅಲ್ಲ, ನಮ್ಮಂತರ ಗತಿ ಹೇಗೆ. ಅದಕ್ಕಾಗಿ ಬಹಳ ಎಚ್ಚರಿಕೆಯನ್ನು ಕೊಡ್ತಾರೆ. ಶರೀರವಿಲ್ಲದಂಥ ಗುರುವನ್ನ ಆತ್ಮ ಶರೀರ ಇಲ್ಲಂದ್ರೆ ನಾನು ಆತ್ಮಸ್ವರೂಪ, ಬ್ರಹ್ಮಸ್ವರೂಪ, ಭಗವಂತನ ಸ್ವರೂಪ. ಅವನಲ್ಲಿ ತನು ಧರ್ಮ ಇದನು, ಶರೀರ ಧರ್ಮ ಅದಲ್ಲ. ನನಗಿದ್ದಂಗೆ ಅವನಿಗೆ ಶರೀರ ಅದ. ಅವನು ಹುಟ್ಟಾನ, ನಾನು ಹುಟ್ಟೀನಿ. ಅವನು ಉಣ್ತಾನ, ನಾನು ಊಟ ಮಾಡ್ತೀನಿ. ಅವನ ಶರೀರಕ್ಕೆ ರೋಗ ಬರ್ತಾವ, ನನಗೂ ರೋಗ ಬರ್ತಾವ. ಅವನು ನನ್ನಂಗ ಬಾಲಕನಾಗಿದ್ದ, ಮತ್ತೆ ಯೌವನದವನಾದ, ಮತ್ತೆ ಮುಪ್ಪಾದ. ಅವನು ನನ್ನಂಗ ಸಾಯ್ತಾನ ಅಂದಾಗ ನಾನು ಯಾಕೆ ಆತಗ ಗುರುವಂತ ಒಪ್ಪಬೇಕು ಅನ್ನುವುದೇನದ. ಇದು ಬರ್ತದ ಅರ್ಜುನಿಗೆ ಬಂದದಂದ್ರೆ ನಮಗೆ ಬಿಡ್ತದ. ಹಾಗಾಗಿ ಅಂಥವನಲ್ಲಿ ಹಿರಿಯ ಕಿರಿ ಎಂಬ ಭಾವನೆ ಮೊದಲಾದವುಗಳನ್ನು ನೀನು ನೋಡಬಾರದು. ಯಾರಿಗೆ ಹೇಳ್ತಾರ? ಶಿಷ್ಯಗೆ ಹೇಳ್ತಾರ. ನೋಡದೆ ಏನಂತ ನೋಡು ಅಂದ್ರೆ, ಅರ್ಜುನ ಕೃಷ್ಣನನ್ನ ಭಗವಂತ ಅಂತ ಹೆಂಗ ನೋಡಿದ ಅದರಂಗೆ ನೀನು ಕೂಡ ಅವನು ಪರಮಾತ್ಮ ಅಂತ ನೋಡು. ಸಾಕ್ಷಾತ್ ಭರ್ಗೋ ನರಾಕೃತಿ. ಅವನು ನಮ್ಮಂಗ ಮನುಷ್ಯ ಅಂತ ತಿಳ್ಕೊಬೇಡ ಅಂತ. ಯಾಕಂದ್ರೆ ಬಹಳ ವಿಚಾರವನ್ನ ಮಾಡಿ ಮಹಾತ್ಮ ಹೇಳ್ತಿರ್ತಾರ. ಅದಕ್ಕೆ ಏನು ಮಾಡು, 3 ಜನನ ಆಚಾರ್ಯನ ಬಿಟ್ಟ ಅರ್ಜುನ ಕೃಷ್ಣನ ಒಬ್ಬನೇ ನಂಬಿಬಿಟ್ಟು ನೋಡ್ರಿ. ಹೌದಲ್ಲ? 30 ವರ್ಷ ಒಡನಾಟ ಇದ್ದಂತ 3 ಜನ ಆಚಾರ್ಯನ ಬಿಟ್ಟ. ನಂಬಿಕೆ ಯಾರಲ್ಲಿಟ್ಟ? ಕೃಷ್ಣನಲ್ಲಿಟ್ಟ. ಅದರಂತೆ ನೀನು ಅಂಥಪ್ಪ ಗುರುವಿನಲ್ಲಿ ಉಳಿದಂಥವನ್ನ ಬಿಡು, ಅಂಥ ಗುರುವಿನಲ್ಲಿ ವಿಶ್ವಾಸವನ್ನು ಇಡೋ. ನಂಬಿಕೆ ನೀಡು. ಶ್ರದ್ಧಾವಲ್ಲಭತೆ ಜ್ಞಾನ. ಹಾಗಾಗಿ ಆವಾಗ ಯಾವ ರೀತಿ ಸಂತೋಷದಿಂದ, ಎಂಥ ಸಂದರ್ಭದಲ್ಲಿ ಅರ್ಜುನನಿಗೆ ಭಗವಂತ ಉಪದೇಶ ಮಾಡಿದ, ಸಣ್ಣ ಸಮಯ ಅಲ್ಲ. ಅದರಂತೆ ಅವರು ನಿನ್ನಲ್ಲಿ ಕರುಣಾದೃಷ್ಟಿಯಿಂದ, ಅವರ ಮುಖವಾಣಿಯಿಂದ ಪರಬ್ರಹ್ಮ ವಿಷಯವನ್ನ ಹೇಳ್ತಾರೆ. ಹೇಳಿದ್ದನ್ನು ನೀವು ಶ್ರವಣ ಮಾಡಿ ಹೋಗಿ ಈ ರೀತಿ ನಿನ್ನ ಸ್ವರೂಪ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದೇ
ನಿನ್ನ ಮುಖ್ಯವಾದ ಗುರಿ ಇದೇ ಶಿಷ್ಯನಿಗೆ ಯೋಗ್ಯವಾದದ್ದು ಅಂತ ಇದು ಬಹಳ ಯೋಗ್ಯವಾದದ್ದು. ಹೀಗೆ ಇರುವುದು ಅನ್ನೋದನ್ನು ನಾವು ಹೆಂಗೆ ಹೇಳ್ತೀರಿ ನೀವು? ಯಾವುದನ್ನ ಗ್ರಂಥ ಆಧಾರ ಮಾಡಿ ಯಾರನ್ನ ಹೇಳಿದ್ದು ಕೇಳಿ ಹೇಳ್ತೀರಿ ಅಂದರೆ ಮುನಿ ಮತವಿದು. ಇದು ಕಲ್ಪನೆಯಿಂದ ಹೇಳಿದ ಮಾತಲ್ಲ, ಗುರು ಸಂಪ್ರದಾಯದಿಂದ ಸಿದ್ಧಾಂತ ಮಾತು. ಗುರು ಸಂಪ್ರದಾಯ ಸಿದ್ಧಾಂತ ಮಾತು. ಅದಕ್ಕಾಗಿ ಕೃಷ್ಣ ಸಾಂದೀಪ, ನಾರದ ಸನತ್ ಕುಮಾರ, ಸಿದ್ಧಾರೂಢರು, ಗಜಾನನ ಶಿವಯೋಗಿಗಳು, ಗೋರಖನಾಥ ಮುಂತಾದ ಎಷ್ಟೋ ಮಂದಿ, ಆಚಾರ್ಯ ಶಂಕರರು, ಭಗವತ್ಪಾದರನ್ನ ಅವರು ಸಂಪ್ರದಾಯಬದ್ಧವಾಗಿ ಬಂದರು ಏನು? ನಾವು ಏನು ಬಹಳ ತಿಳಿಗಳೇ ಯಾವ ಸಂಪ್ರದಾಯ ಯಾವ ಗುರು ಅವೆಲ್ಲ ಸುಮ್ಮನೆ ಹೇಳ್ಯಾರಂತ. ಅದು ಹುಚ್ಚೋತನ ಬೇಕು ತಮ್ಮ, ನಿನಗ ಹುಚ್ಚೋತನ ಬೇಕು. ಹುಚ್ಚು ಬಿಡ್ಮೇಲೆ ಆ ಪ್ರಶ್ನೆ ಬೇರೆ. ಹಾಗಾಗಿ ಆ ಕಲ್ಪನೆಯಿಂದ ಹೇಳಿದ್ದೆಲ್ಲ ಅದೇ ಪ್ರಕಾರ ಸಿದ್ಧಾರೂಢರು, ಶಿವಪುತ್ರ ಮಹಾಸ್ವಾಮಿಗಳು, ಬಸವಾನಂದ ಮಹಾಸ್ವಾಮಿಗಳು, ಶಿವಲಿಂಗತಾತನವರು, ಇಷ್ಟೆಲ್ಲ ಜನರಿಂದ ಇಷ್ಟು ಪ್ರಕಾರವಾಗಿ ಬೆಳೆದದಲ್ಲ, ಇದು ಸಂಪ್ರದಾಯ ಅಂತ. ಇದಕ್ಕೆ ಸಂಪ್ರದಾಯ ಅಂತಾರೆ. ಅದು ಬಿಟ್ಟು ಏನೇನು ಮಾಡಿದ್ರು ಕೂಡ ಅದು ಆಗೋದಲ್ಲ ಅಂತ ಅರ್ಥ ಮಾಡಬೇಕು. ಆದ್ದರಿಂದಲೇ ನೀನು ಏನು ಮಾಡು ಅಂದರೆ ಅವರು ಇವರು ಎನ್ನದೆ ಪರತತ್ವವನ್ನು ತಿಳಿದ ಅವರನ್ನೇ ಬಳಿಬಿಡಿದು ಒಲವಿಂದೇ ತವೆ ತನ್ನ ನಿಜವನ್ನು ಅರಿವುದು ಅನುಮತವಿದು ಸುವಿಚಾರಿ ಶಿಷ್ಯ ನೆನೆಸುವಂಗೆ. ಯಾರಿಗಪ್ಪ ಇದು? ಭಕ್ತನಿಗೆ ಹೇಳುವಂಥ ಮಾತಲ್ಲ, ಭಕ್ತರಿಗೆ ಹೇಳುವಂಥ ಮಾತಲ್ಲ, ಶಿಷ್ಯರಿಗೆ ಹೇಳುವಂಥ ಮಾತು. ಭಕ್ತರು ಬೇರೆ, ಭೋಗಿಗಳು ಬೇರೆ, ತ್ಯಾಗಿಗಳು ಬೇರೆ, ಮೋಕ್ಷದ ಅಪೇಕ್ಷೆ ಉಳ್ಳವರು ಬೇರೆ. ಹಾಗಾಗಿ ಇಲ್ಲಿ ಅಂಥ ಗುರುಗಳನ್ನು ನಮ್ಮ ಕುಲದವರು ನಮ್ಮ ಕುಲದವರು ಅಲ್ಲಂತ ಕುಲನೂ ನೋಡ್ಕೋಬೇಡ, ಮತ್ತು ಯಾರ ಮುಂದೆ ಅದನ್ನು ಹೇಳಕ್ಕೂ ಹೋಗಬೇಡ. ಮತ್ತೆ ಯಾರಾದರೂ ಹೇಳಿದರೆ ಅದನ್ನ ಕಿವಿಯಲ್ಲಿ ಕೂಡ ಹಾಕಬೇಡ. ನಿಮ್ಮ ಗುರುಗಳು ಇಂಥ ಸುಮಾರು ಗುರುಗಳೊಂದು ಕುಲದವರು ಅಂತಲೂ ಹೇಳಿರ್ತಾರೆ. ಇಲ್ಲ ನಿಮ್ಗಿಂತ ಬ್ಯಾರೆ ಕುಲದವ್ರನ್ನ ಹೆಂಗೆ ಮಾಡ್ಕೊಂಡ್ರಿ ಎಂಬವ್ರನ್ನ ಇರ್ತಾರೆ. ಅಂಥ ಅಜ್ಞಾನಿಗಳ ಮಾತನ್ನು ಕಿವಿಯಲ್ಲಿ ಹಾಕಿಕೊಳ್ಳದೆ ಮತ್ತು ನೀನು ಯಾರ ಮುಂದೆ ಹೇಳದೆ ಪರಬ್ರಹ್ಮ ಸ್ವರೂಪವನ್ನು ಯಾರು ತಿಳಿದಾರೆ ಮೊದಲು ಅದೊಂದು ನೋಡಂದ್ರು. ಪರಬ್ರಹ್ಮ ವಿಷಯ ಅವ್ರು ತಿಳಿದಾರೋ ಇಲ್ಲೋ ಗೊತ್ತಾದೋ ಇಲ್ಲೋ ಅಂತ ಅದು ಪಕ್ಕ ಮಾಡ್ಕೋ. ಅವರನ್ನೇ ಎಂಥದಂದ್ರೆ ಅಪರೋಕ್ಷ ಜ್ಞಾನವುಳ್ಳವರು, ಅಂದರೆ ತಮ್ಮ ಸ್ವರೂಪ ಸಾಕ್ಷಾತ್ಕಾರ ದೃಢ ಮಾಡಿಕೊಂಡವರು. ಯಾಕಂದ್ರೆ ಅವ್ರ ಶರೀರ ಎಂದ ಹೋಗ್ಯದ, ಅವರು ಬದುಕ್ಯಾರ. ಶರೀರ ಇಲ್ಲದ ಬದುಕ್ಯಾರಂತ ಸುದ್ದಿ ಎಲ್ಲೇನು ಕೇಳ್ಯಾರೆ ಜಗತ್ತಿನಲ್ಲಿ? ಇಲ್ಲ ಶರೀರ ಇಲ್ಲಿ ಬಿಟ್ಟಾರಂತ ಅವ್ರು ಬದುಕ್ಯಾರಂತ ಕೇಳ್ರಿ. ಹುಚ್ಚಿಡೋದು ಶಾಸ್ತ್ರ ಕೇಳಂತಾರ ಮಂದಿ. ಈಗ 20-30 ವರ್ಷ ಶಾಸ್ತ್ರ ಕೇಳಿ ಎಂತ ಹುಚ್ಚಿಡೋದು ನೋಡಪ್ಪ. ಸತ್ತಾನಂತ ಬದುಕ್ಯಾನಂತ ಎಲ್ಲೇನು ಕೇಳ್ಯಾರ ಜಗತ್ನಾಗ? ಎಂದು ಕೇಳಿಲ್ಲಪ್ಪ. ಕಿವಿ ಮುಚ್ಚಿಬೇಕಂತ ಮುಚ್ಚಿಗಂತಾರ, ಬಾಯಿನೂ ಮುಚ್ಚಿಗಂತಾರ. ಆದ್ರೆ ಆ ವಿಚಾರ ಹೇಗಿದೆ? ಅವ್ರು ಯಾವುದನ್ನ ಹೇಗೆ ಬಿಟ್ಟಾರ? ಅರಿವಿನಿಂದ ತಿಳಿದು ಬಿಟ್ಟದ್ದು. ತಿಳಿದು ಬಿಟ್ಟ ದೇಹ ನಾನಲ್ಲ ಅಂತ ಎಂದು ನಿಶ್ಚಯ ಆಗದ, ಅವ್ರು ಹೋದಂಗ ದೇಹ. ಹೌದು. ಹಾಗಾಗಿ ಅಂಥವರನ್ನ ಆಶ್ರಯಿಸಿ ಅಂದ್ರು. ಅಂಥವರನ್ನ ಕೂಡಿಕೊಂಡು ಪ್ರೀತಿಯಿಂದೆ
ನಿನ್ನ ನಿಜವಾದ ಸ್ವರೂಪವನ್ನು ನೀನು ತಿಳಿಯುವುದೊಂದು. ಹೌದು, ನನಗೆ ಆಪೇಕ್ಷೆ ಆದ್ರಿ ಅಪ್ಪ, ಮತ್ತು ನನ್ನಲ್ಲಿ ನಿಮ್ಮ ಆಶ್ರಯ ನಮಗೆ ಕೊಡ್ರಿ ಅಂತ ಕೇಳೋರು ನಾರ. ಗುರುಗಳ ಆಶ್ರಯ ಕೊಡೋದಿದ್ರೆ ನಿನಗೇನು ಆಪೇಕ್ಷೆ ಅದ? ಅಂಥ ಗುರುಗಳ ಆಶ್ರಯ ಸಿಗಬೇಕಲ್ಲ, ಅದು ಮುಖ್ಯ ಅದ. ಮತ್ತೆ ಈಗ ಮೊದಲ ಕಾಲದ ಬಡತನ ಕಾಲ, ಮೊದಲ ಕಾಲ ನಾವು ಸಣ್ಣವ್ರದಾಗ ನೆನಪದ. ಸಣ್ಣವ್ರ 60 ವರ್ಷ ಆಯ್ತು, ಮತ್ತು ನಮ್ಗೆ 10 ವರ್ಷ 50 ವರ್ಷ ಕೆಳಗೆ ನೆನಪಾದ ಸೊಸೊಪ್ಪು. ನಮ್ಮ ಮನೆಯೂ ಕೂಡ 4 ಜನ ಯಾವಾಗಲೂ ದುಡಿಯೋರು. 6 ಎತ್ತಂದ್ರೆ 3 ಜನ ಒಕ್ಕಲ್ತನಕ, ದನ ಕರಕ ಒಬ್ಬರು ಸಣ್ಣ ಪುಟ್ಟ ಇರೋರೆ. ನಮ್ಮ ಮನೆ ಅಂತ ನಾನು ಹೆಗ್ಗಳಿಕೆಯಿಂದ ಹೇಳ್ತಿಲ್ಲ. ಕೆಲವು ಜನ ದುಡ್ಕೊಂಡು ತಿನ್ನೋರು. ಅವಾಗೇನು ಒಂದು 2 ಚೀಲ 3 ಚೀಲ ಜೋಳಕ್ಕೆ 1 ವರ್ಷ ದುಡಿದಿದ್ರು. ಅದು ಕಂಬಳಿ 2 ವರ್ಷಕ್ಕೊಮ್ಮೆ, ಬಟ್ಟೆ ವರ್ಷಕ್ಕೊಂದು ಜೊತೆ. ಇಂತಹ ಕಷ್ಟ ಕಾಲದಲ್ಲಿ ಬದುಕ್ಯಾರ. ಮೊದಲು ಬಡತನ ಎನಿಸ್ಬಾರ್ದು, ಅದು ನೆನೆಸಿದ್ರೆ ದುಃಖ ಆಗ್ತದೆ. ಭಗವಂತ ಈಗಿನ ಕಾಲ ಬಹಳ ಶಿಷ್ಟ ಸುಭಿಕ್ಷ ಕಾಲ. ನಾವು ಮಂದಿಯಲ್ಲಿ ದುಡಿಯೋದು ಬೇಕಾಗಿಲ್ಲ. ನಮ್ಮ ಮನೆಯಲ್ಲಿ ದುಡಿದು ತಿನ್ನಲಿಕ್ಕೆ ಸಾಕಷ್ಟು ಕೆಲಸವ, ಕಾರ್ಯಗಳವ. ಸೋಮಾರತನದಿಂದ ನಾವು ದುಡ್ಲಿಲ್ಲ ಅಂದ್ರೆ ಯಾರೇನು ಮಾಡ್ತಾರೆ ಹೇಳ್ರಿ? ಇನ್ನೊಬ್ಬರಲ್ಲಿ ಹೋಗೋದು ಬೇಕಾಗಿಲ್ಲ. ಅಂಥ ಕಾಲ ಈಗ. ಅನ್ನ ನೀರಿಗಂತೂ ಕೊರತೆ ಇಲ್ಲ. ಆವಾಗ ಅವ್ರ ಮನೆಯಲ್ಲಿ ನೀನು ಒಬ್ರು ಯಾರನ್ನ ದುಡಿತಾರಿಲ್ಲ, ಅವ್ರನ್ನ ಕೇಳಾರ. ಅವರು ಅಲ್ಲಪ್ಪ ಮುಂದಿನ ವರ್ಷ ನೀನು ಅವ್ರ ಮನೆಗೆ ಇರ್ತಿದ್ದೆ ಬಿಡ್ತಿದ್ದೆ ಅಂತ. ಯಾಕಂದ್ರೆ ಅದು ಬಿಟ್ಟನಂದ್ರೆ ತಾನು ಒಂದು ಹೋಗ್ಬೇಕಂತ. ಯಾಕಂದ್ರೆ ಬರೀ ಅನ್ನ ನೀರಿಗಾಗಿ ಇಲ್ಲಪ್ಪ, ಚಲೋ ಅವ್ರ ಮನೆಯಲ್ಲಿ ಅನ್ನ ನೀರಿಗೆ ಕೊರತೆ ಇಲ್ಲ, ಒಳ್ಳೆಯವರು ಅಂತೇಳಿ ಆಶ್ರಯ ಕೊಡ್ತಾರೆ. ದುಡಿಬೇಕಂತ ಅಪೇಕ್ಷೆ ಅದ. ಇಲ್ಲಪ್ಪ ನಮ್ಮ ಮನೆಗೆ ಆಳುಗಳು ಕಾಲಿಲ್ಲ ಅಂದ್ರೆ ಏನು ಮಾಡ್ತಾರೆ? ಅದು ವ್ಯರ್ಥ ಆಗುತ್ತಲ್ಲ. ಅದಕ್ಕೆ ನಾವು ಉದ್ಧಾರ ಆಗಬೇಕು, ಕಲ್ಯಾಣ ಆಗಬೇಕು, ಈ ಜನ್ಮದಲ್ಲಿ ಪಾವನ ಆಗಬೇಕು, ಸುಖವಾಗಿರ್ಬೇಕಂತ ಹೆಣ್ಣಿಗಾಗಲಿ ಗಂಡಿಗಾಗಲಿ ಅಪೇಕ್ಷೆ ಅದ. ಅಂತ ಗುರುಗಳ ಆಶ್ರಯ. ಅದಕ್ಕೆ ಅವ್ರು ಹೇಳಿದರು, ಮನುಜತ್ವಂ ಮುಮುಕ್ಷತ್ವಂ ಮಹಾಜನ ಆಶ್ರಯಂ ಬಹು ದುರ್ಲಭ ಅಂದ್ರೆ. ಮನುಷ್ಯ ಜನ್ಮ ಬರ್ಬೋದು, ನಾ ದುಡಿಬೇಕಪ್ಪ, ದುಡ್ಕೊಂಡು ತಿನ್ಬೇಕಂತ ಅಪೇಕ್ಷೆ ಆಗ್ಬೋದು. ಅಂತ ದುಡಿಸಿಕೊಳ್ಳುವ ಮನೆ ಸಿಗದಿದ್ರೆ ಏನು ಮಾಡ್ತೈತಿ? ನಿನ್ನ ಅಪೇಕ್ಷೆ ವ್ಯರ್ಥ. ಅದಕ್ಕೆ ಮನುಷ್ಯ ಜನ್ಮ ಬಂದದ. ನಾನು ಏನಾದರೂ ಧರ್ಮ ಕಾರ್ಯ, ಪುಣ್ಯ ಕಾರ್ಯ, ನಾವು ಒಳ್ಳೆ ಕಾರ್ಯವನ್ನು ಮಾಡಿ ಈ ದೇಹ ಕೊಡ್ಬೇಕಂತ ಅಪೇಕ್ಷೆ ಆದ. ಅಂತ ಮಹಾತ್ಮರ ಆಶ್ರಯ ಸಿಗ್ತದೆ ಏನು ಮಾಡ್ತೈತಿ? ಪ್ರತಿಯೊಂದಕ್ಕೂ ನಾವು ಪುಣ್ಯದ್ದೊಂದೇ ಹೇಳ್ತೀವಲ್ಲ ಬಹಳ ಸಲ. ದುರಿತ ಕರ್ಮವನ್ನು ಒಲ್ಲದ್ರು ಪುಣ್ಯವನ್ನು ಮಾಡಂತ ಹೇಳಿರಲ್ಲ. ಆ ಪುಣ್ಯವನ್ನು ನೀ ಮಾಡಬೇಕಂತ ಆದ. ನೀ ಮಾಡಿದ ಪುಣ್ಯ ಕಾರ್ಯ ಅದಕ್ಕೆ ಪುಣ್ಯಕ್ಕೆ ಸಲ್ಲಿಸುವಂತ ವ್ಯಕ್ತಿ ಕೈಯಾಗ ಸಿಗದೇ ಇದ್ರೆ ನೀ ಮಾಡಿದ್ದೆಲ್ಲ ವ್ಯರ್ಥನೆ. ಅದು ಕೊಡಬೇಕು ಉತ್ತಮಂಗೆ ಮಗಳಂ ಸತ್ಪಾತ್ರಕ್ಕೆ ದಾನಂ ಅಂತ. ಏನೇ ದಾನ ಮಾಡ್ರಿ, ಅಂತ ಒಳ್ಳೇದ ಕಾರ್ಯಕ್ಕೆ ಸಲ್ಲಬೇಕಲ್ಲ. ಮತ್ತೆ ಅಂತ ವ್ಯಕ್ತಿಗಳು ಸಿಗೋದು ಬಹಳ ಕಷ್ಟ ನೋಡ್ರಿ, ಬಹಳ ಕಷ್ಟ. ನೀವೆಲ್ಲ ನೋಡ್ರಿ, ನಮ್ಮ ಬಳಗದಲ್ಲಿ ನಮ್ಮ ಒಂದು ಇದರಲ್ಲಿ ಗುರುಗಳಿರುವಾಗ 10 ವರ್ಷ, ಸುಮಾರು ದೇಹ ಬಿಟ್ಟು 18 ವರ್ಷ, 27-28 ವರ್ಷ ಪರ್ಯಂತರವಾಗಿ ನಮ್ಮಲ್ಲಿ ಯಾರ್ಯಾರು ಪುಣ್ಯಕಾರ ಏನು ಕಸ ಬಡಿದ್ರು ಅವರಿಗೆ ಒಂದು 10 ರೂಪಾಯಿ ಕೊಟ್ಟರು ಕೂಡ ಅವರಿಗೆ, ಒಂದು ಇಡೀ ಅಕ್ಕಿ ಹಾಕಿದ್ರು ಕೂಡ ಅವರಿಗೆ, ಪ್ರತಿಯೊಂದು ಕೂಡ ಸತ್ಪಾತ್ರಕ್ಕೆ ಸಲ್ಲಿಯೋದು ಬೇರೆ ಕಡೆ ಹೋಗ್ಯದ. ಅದರ ಕೈ ಎತ್ತಿ ಹೇಳ್ತಾರೆ ನಮ್ಮ ಮಂದಿ, ಅದ್ರಾಗೇನು ಸಂಶಯ ಇಲ್ಲ. ಮಾಡಬೇಕಂತ ಆದ ಅಂತಲಿಗೆ ಮುಟ್ಟದೆ ಬೇರೆ ಕಡೆ ಮುಟ್ಟಿದ್ರೆ ಏನು ಪುಣ್ಯ ಬರ್ತದೆ ನಿನಗೆ? ಬರಕ್ಕೆ ಸಾಧ್ಯ ಇಲ್ಲ. ಇದೇ ಬರೋದಿಲ್ಲ ಅಂದಾಗ ಇದರಂಗ ಎಲ್ಲೊಂತ ಸಿಗಬೇಕು ನಾವು. ಇದರಂತೆ ಇವತ್ತು ನಮ್ಮ ಎಲ್ಲ ಬಸವಣ್ಣರ ಮಠಗಳನ್ನು ನೀವು ನೋಡಿರಿ, ನೀರವಾಣಿ ಮಠ ಆಗಲಿ, ಹೊಸಹಳ್ಳಿ ಮಠ ಆಗಲಿ, ಮತ್ತು
ಬೆಣ್ಣೆಗಮಳಿ ಮಠ ಆಗಲಿ, ಕೆಮ್ನಾಪುರ ಮಠ ಆಗಲಿ, ಇವೆಲ್ಲ ತಾತನವರು ಇರುವಾಗನೇ ಆದಂಥ ಮಠಗಳು. ಅವರು ಯಾರನ್ನ 10 ರೂಪಾಯಿ ಕೇಳಿಲ್ಲ. ಅವರ ನಂತರ ಕೂಡ ಈ ಮುಂದುವರೆದ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದ್ದು ನಾವು ನೀವು ಕೂಡಿ ಕೂಡ ಯಾರನ್ನ ಕೇಳಿಲ್ಲ. ಆದರೂ ಕೂಡ ಇವತ್ತು ಎಷ್ಟೆಷ್ಟು ಲಕ್ಷದ ಮಠಗಳಾಗ್ಯವಂತ ನೀವೇ ಮನೆಗೆ ಹೋಗಿ ವಿಚಾರ ಮಾಡ್ರಿ. ಇವತ್ತು ಸುಮ್ಮನೆ ಹೇಳಬೇಕಾಗ್ಯದಂದ್ರೆ ಜೇಗರ್ಕಲ್ ಮಲ್ಲಾಪುರ ಮಠವನ್ನು ನಾವು ಮಾಡಬೇಕಂತ ಉದ್ದೇಶ ಇದ್ದಿಲ್ಲ. ಆ ಯಜಮಾನನ ಒಂದು ಆಪೇಕ್ಷೆಗಾಗಿ ನಾನು ಅನ್ಕೊಂಡಿನಪ್ಪ, ನನಗೆ ಶರೀರ ಯಾವಾಗ ಹೋಗ್ತದೋ ಗೊತ್ತಿಲ್ಲ, ನೀವು ಜಾಗ ತಗೊಳ್ಳದೇ ಇದ್ರೆ ನನ್ನ ಆಪೇಕ್ಷೆ ಹಂಗೆ ಉಳಿತದ, ನಾನು ಪಾಪಕ್ಕೆ ಗುರಿ ಆತೀನಿ, ನೀವು ಮಠ ಕಟ್ರಿ ಬಿಡ್ರಿ, ಜಾಗ ಮಾತ್ರ ತಗೋರಿ. 3 ವರ್ಷ ಆತ ಬೇಡ ಬೇಡ ಅಂತ ಹೇಳಿ ಕೊನೆಗೆ ಈ ಮಾತು ಹೇಳಿದಾಗ ನಮಗೂ ಮನಸ್ಸು ಕರಗಿತು. ಪಾಪ ಎಂತೆಂಥ ಭಕ್ತರು ಇರ್ತಾರ, ಎಂತೆಂಥ ಅಪೇಕ್ಷೆ ಇಟ್ಕೊಂಡಾರ. ಅದನ್ನು ತುಚ್ಛ ಮಾಡಿದ್ರೆ ನಾವೇ ಆತಗೆ ತಾಪ ಕೊಟ್ಟಂಗಾಗ್ತದ ಅಂಥೇಳಿ ನಿಮ್ಗೆ ಗೊತ್ತಿದ್ದ ವಿಷಯ ಅದಲ್ಲ. ಆವಾಗಿರಲಿ, ಆದರೆ ಮಠ ಕಟ್ಟಂಗಿಲ್ಲ ನೋಡಲ್ಲಿ. ಏನು ಮಾಡು ಅಂದರೆ ಎಷ್ಟು ಜಾಗ ಕೊಟ್ಟಿದ್ದಲ್ಲ, ಅದೊಂದು 20 ಗುಂಟೆ ಇರ್ಬೋದು ಬಹುಶಃ, 1/2 ಎಕರೆ. ಅದ್ರಾಗ ನೀವು ವರ್ಷ ಉಳಿದು ಹೊಲ ಅದಲ್ಲ, ಆ ಹೊಲ್ದಾಗ ಏನು ಬಿತ್ತದ್ದಿ ಈ ಜಾಗದ ಅದೇ ಬಿತ್ತು. ಅದು 1/2 ಚೀಲ ಆಗಲಿ 4 ಸೇರ್ ಆಗಲಿ ಅದ್ರಾಗ ಏನು ಬೆಳೀತದ ಬೆಳೆದದ್ದು ನಿರ್ಮಾಣ ಮಠಕ್ಕೆ ಕೊಡಂದೀವಿ ನಾವು. ಇಷ್ಟು ಮಾಡ್ಕೊಂತೀವಿ, ಮತ್ತೇನು ಬೇಡ ಅಂತೀವಿ, ಹೌದಿಲ್ಲ? ಆಯಿತು ಅಂದ್ವಿ. ಅಷ್ಟರೊಳಗಾಗಿ ಏನೇನಾಗಿ ಇವತ್ತು ಹೇಳಕತ್ತೀನಿ. ಅದು ನಾವು ಸಾಧಾರಣವಾಗಿ ಏನೋ ಒಂದು ಯಾಕೆ ಈ ಮಾತು ನೆನಪಂದ್ರೆ, ಆ ಪುಣ್ಯ ಕಾರ್ಯಕ್ಕೆ ಇವತ್ತೇನು ನಡೆದದ ಅದಕ್ಕೆ ಕಾರಣೀಭೂತರಾದಂಥ ಶ್ರೀಮತಿ ದಯಾಸಾಗರು ಲಕ್ಷ್ಮೀ ತಾಯಿ ಅವರು ದೇಹವನ್ನು ಬಿಟ್ಟು ಇವತ್ತಿಗೆ 1 ವರ್ಷ ಆಯ್ತು ನೋಡ್ರಿ. ಇದೇ ಅಮಾವಾಸ್ಯೆ ರಾತ್ರಿ 11-12 ಗಂಟೆಗೆ ಅವ್ರ ದೇಹ ಬಿಟ್ಟಾರ. ಆ ಯುಗಾದಿ ಹಬ್ಬದ ದಿವಸ ಅವರು ಸಂಸ್ಕಾರ ಮಾಡಿದ್ರು. ಇವತ್ತು ಆಯಮ್ಮನ ಒಂದು ಒತ್ತಡದಿಂದ ಬೆಣ್ಣೆಗಮಳಿ ಮಠ ಮುಟ್ಟಿತಪ್ಪ, ಮುಗೀತು. ಸುಮಾರು 4-5 ಲಕ್ಷ ಮೇಲೆ ಖರ್ಚು ಮಾಡರಲ್ಲಿ. ಇದೊಂದು ಅನಿಸಿಕೆ ಆದಲ್ಲ, ಇದೊಂದು ಮುಗಿಸ್ಬಿಡಮ್ಮ, ಸಣ್ಣದೇ ಮಾಡಮ್ಮ ಕಡೆಗೆ ಅಂತ ಅಂದಾಗ ಆಯಿತು. ನಾವು ನಮ್ಮ ಮನೆಯವರು ಕೂಡ ಸ್ವಲ್ಪ ಏನಾದರೂ ಅವರೊಂದು ವಿಚಾರ ಇತ್ತು, ಇಷ್ಟು ಅಂಥೇಳಿ 7,75,000ಕ್ಕೆ ಗರ್ಭಗುಡಿ ಮಾಡಬೇಕಂತ ಮಾತಾಡಿದ್ವಿ. ಅದಕ್ಕೆ ಬುನಾದಿ ಅದೇನಂದ 2 ಲಕ್ಷ ರೂಪಾಯಿ ಖರ್ಚಾಯಿತು. 10 ಲಕ್ಷ ರೂಪಾಯಲ್ಲಿ ಮುಗೀತು ಅಂತ ಅನ್ಕೊಂಡಿದ್ವಿ. ಇವತ್ತು ಅದನ್ನ ಹೋಗಿ ನೋಡ್ರಿ 50 ಲಕ್ಷ ರೂಪಾಯಿ ಈಗಾಗಲೇ ದಾಟ್ಯದ ಖರ್ಚು, 50 ಲಕ್ಷ. ಮತ್ತು ಇನ್ನೂ 10 ಲಕ್ಷ ರೂಪಾಯಿ ಖರ್ಚಾದ ನನಗನ್ನಿಸ್ತದ. ಅದು ಈಗ ನಡೆದ, ಅದೇ ನಿಂತಿಲ್ಲ, ಧಾರಾಕಾರವಾಗಿ ನಡೆದದ. ಕೆಲಸ ಮಾಡೋದೇ ತಡ ಆಗಿದೀವಿನ, ಕೆಲಸ ಮಾಡಿಸೋದು ತಡ ಆಗಿಲ್ಲ ನೋಡು. ಎಂತ ವಿಚಿತ್ರ. ಕೆಲಸ ಮಾಡೋರು ಒಬ್ಬರು 1 ದಿವಸ ಹೆಚ್ಚು ಕಮ್ಮಿ ಸಿಗ್ಲಿಕ್ಕಿಲ್ಲ. ಆ ಮಟ್ಟಕ್ಕೆ ಖರ್ಚು ಮಾಡೋದಕ್ಕೆ ಅಡ್ವಾನ್ಸ್ ಆಗಿ ಯಾವಾಗ ಮಾಡೋರು ಅಂತ ನಿಂತಾರಂದ್ರೆ, ಒಬ್ಬ ಮಹಾತ್ಮನ ಸಂಕಲ್ಪ, ಒಬ್ಬ ಮಹಾತ್ಮನ ಸತ್ಯ ಹೇಗೆ ನಡೀತೇವಂತ ನಮಗೂ ಅನಿಸಿಕಿಲ್ಲ. ಈ ಪ್ರಕಾರವಾಗಿ ಇಷ್ಟೆಲ್ಲ ಕಾರ್ಯ ಯಾಕೆ ಹೇಳಕತ್ತೀನಂದ್ರೆ, ನಾನು ಪುಣ್ಯ ಕಾರ್ಯ ಸತ್ಪಾತ್ರಕ್ಕಂತ ಹೇಳಿದ್ನಲ್ಲ, ಸತ್ಪಾತ್ರದಿಂದ ಒಬ್ಬರು ಕೈ ಚಾಚಲಾರದೆ ವ್ಯಕ್ತಿಗಳು ಮಾಡ್ತಾರಂದ್ರೆ, ನಾವು ಇನ್ನೊಂದು ಮಾತು ವಿಚಾರ ಮಾಡ್ತೀವಿ. ಏನಪ್ಪ, ಕೆಲವು ಮಂದಿ ಅನ್ಯಾಯ ದುಡ್ಡು ಬರ್ತಾವ ಅವ್ರಿಗೆ ಮಾಡ್ತಾರಂತ ಅನ್ನೋದಕ್ಕೂ ಕೂಡ ನಮ್ಮಲ್ಲಿ ಉತ್ತರ ಪ್ರಮಾಣ ಕೊಟ್ಟು ಹೇಳ್ತೀನಿ ನಾನು. ಅವರು ಮಹಾತ್ಮರು ಹೇಳ್ಯಾರ, ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ, ನಾಯಿಯ
ಹಾಲು ನಾಯಿಯ ಮರಿಗಳಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದು ಅಯ್ಯ ಅಂತ ಹೇಳಿಲ್ಲ. ಯಾವ ಸತ್ಪಾತ್ರಕ್ಕೆ ಬಂದು ಬೀಳ್ತದಂದ್ರೆ ಮತ್ತೆ ಪುಣ್ಯದ್ದಂತಿರೋ ಪಾಪದ್ದಂತಿರೋ ಅದನ್ನು ವಿಚಾರ ಮಾಡ್ಬೇಕಲ್ಲ. ಈಗ ಅಂಬೋರ್ನ ಅಲ್ಲ ನಮ್ಮ ಶಾಸ್ತ್ರ ವಿಚಾರ ಮಾಡಕತ್ತೀವಿ ನಾವು. ಜನಗಳಿಗೆ ಅನುಭವದಂತ ಸ್ವತಂತ್ರ ವಾಕ್ ಸ್ವಾತಂತ್ರ್ಯ, ಯಾರು ಏನು ಮನಸ್ಸಿಗೆ ಬರ್ತದೆ ಹೇಳ್ಬೋದು, ಅದಕ್ಕೇನು ತಪ್ಪಿಲ್ಲ. ಸ್ವೀಕಾರ ಮಾಡಬಹುದು, ಬಿಡಬಹುದು, ಅನಿಸಿಕೆಗಳು ತಪ್ಪಲ್ಲ. ಆದ್ರೆ ವಿಚಾರ ಮಾಡಕತ್ತೀವಲ್ಲ, ಈಗೇನು ಅನ್ಬೇಕು? ಪುಣ್ಯದ್ದಂತಿರೋ ಪಾಪದಂತಿರೋ? ಪುಣ್ಯದ ಅಲ್ಲಂದ್ರೆ ಅಪಾತ್ರಕ್ಕೆ ಹೋಗ್ತಿತ್ತು, ಸತ್ಪಾತ್ರಕ್ಕೆ ಬರ್ತದಿಲ್ಲ. ಅಪಾತ್ರಕ್ಕೆ ಹೋಗದೆ ಸತ್ಪಾತ್ರಕ್ಕೆ ಬರ್ತದ ಅಂತಂದ್ರೆ ಅದು ಹಿಂದಿನ ಜನ್ಮದ ಪುಣ್ಯ ಅಂತ. ಹಿಂದಿನ ಜನ್ಮದ ಪುಣ್ಯ. ಹೀಗಾಗಿ ಈ ಎಲ್ಲ ಕಾರ್ಯಗಳು ಕೂಡ ಅವರು ಏನ್ ತಿಳ್ಕೊಂಡ್ರು ಅಂದ್ರೆ ಅವರಿವರೆನ್ನದೇ. ಅವರು ಇವರು ದೊಡ್ಡವರು ಚಿಕ್ಕವರು ಅಂತ ಏನು ನೋಡ್ಲಿಲ್ಲ. ಬರೀ ಒಬ್ಬ ಬಸವಾನಂದ ಮಹಾತ್ಮರು, ಮಹಾಜ್ಞಾನಿಗಳು, ಸತ್ಪುರುಷರು ಅಂಥ ಜ್ಞಾನಿಯ ಕಾರ್ಯಕ್ಕೆ ತಪ್ಪಿದರೆ ಮತ್ತೆ ಸಿಗೋದು ಬಹು ದುರ್ಲಭ ಅಂತ ಏನು ಮಾಡಿದ್ರು? ಒಂದು ವಿಚಾರ ಮಾಡಿದ್ರು, ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಣ್ಣ, ಗಾಳಿಯು ನಿಮ್ಮ ಅಧೀನವಲ್ಲ. ಅದಕ್ಕೆ ಹೇಳಿರಲಿಲ್ಲ. ಯಾಕಂದ್ರೆ ಈ ಸಂದರ್ಭ ಹೋದ್ಮೇಲೆ ಮತ್ತೆ ಪುನಃ ಇಲ್ಲಂತ ಹೇಳಂಗಿಲ್ಲ. ಜಗತ್ತಿನಲ್ಲಿ ಸಿಗಬೇಕಲ್ಲಪ್ಪ. ಅದಕ್ಕೆ ಸಿಕ್ಕಾಗ ಇದನ್ನ ಮಾಡಿ ಮುಗಿಸ್ಬೇಕು ಅಂತ ಅವ್ರದ್ದು ಛಲ. ಬಹಳ ಮುಂದೆ ಹೋಗ್ತದೆ ನೋಡ್ರಿ, ಹಿಂದಕ್ಕೆ ಬರ್ರಿ ಅಂತ ನಮ್ಮದು ಛಲ. ಕೊನೆಗೆ ನಾವೇ ಸೋತೀವಿ, ಅವರಿಗೆ ಬಿಟ್ಟಿವಿ. ನೀವು ಕಡಿಮೆ ಆದ್ರೆ ಮಾಡಂದ್ರೆ ಕೇಳಂಗಿಲ್ಲ ಅಂದ್ರೆ ನೀವು ಹೆಂಗನ ಮಾಡ್ರಿ. ಯಾಕೆ ಹೇಳ್ತೀನಿ ಈ ಮಾತಂದ್ರೆ, ಈ ಭಾವ ಬರಬೇಕಲ್ಲಪ್ಪ. ಮಾತಾಡಕ್ ಬರ್ತದ ಭಾವ. ಅವರಿವರೆನ್ನದೇ ಪರತತ್ವವನ್ನು ತಿಳಿದವರನ್ನೇ ಬಳಿ ಬಿಡಿದ ಒಲವಿಂದೆ ಅವರಲ್ಲೇ ಕೊಡ್ಬೇಕಾಗ ಸುತ್ತು. ಮತ್ತೆ ಪ್ರೇಮದಿಂದ ಅಂದ್ರೆ ಬ್ಯಾಸರದಿಂದಲ್ಲ, ಪ್ರೀತಿಯಿಂದ. ಪ್ರೇಮ ಅಂದ್ರೆ ಭಕ್ತಿಯಿಂದ, ಒಲವಿಂದ ತವೆ ತನ್ನ ನಿಜವನ್ನರಿಬೋದು. ಮತ್ತೇನ್ ಮಾಡು? ನಿನ್ನ ಸ್ವರೂಪವನ್ನ ನೀವು ತಿಳ್ಕೊಂಡು ಅವರನ್ನು ಸಂತೋಷಗೊಳಿಸಿ ಅವರ ಮುಖದಿಂದ ಪರಬ್ರಹ್ಮ ವಿಷಯವನ್ನ ನಿತ್ಯದಲ್ಲಿಯೂ ಶ್ರವಣ ಮಾಡುತ್ತಾ, ನಿತ್ಯ 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 ಅಂತ. ಅವ್ರು ಎಷ್ಟು ವರ್ಷದಿಂದ ಕಣ್ಣಿಗೆ ಕಾಣೋದಿಲ್ಲ, ಗೊತ್ತಲ್ಲ ನಿಮ್ಗೆ ಹೆಂಗ ಶ್ರವಣ ಮಾಡ್ಯಾರ. ನಿಮಗೆ ಎದುರು ಇಲ್ಲದ್ರು ಕೂಡ ಅವರ ಶ್ರವಣ ಯಾವ ರೀತಿ ಮಾಡ್ತಾರಂತ ಈ ಜ್ಞಾನ ಶತಕವನ್ನು ನೋಡಿ ನಿಮಗೆ ಗೊತ್ತಾದ. ಅಲ್ಲ, ಹೇಳಬಹುದು, ಕೇಳೋರು ಇರ್ಬೇಕಲ್ಲಪ್ಪ. ಅಪರಾತ್ರಿಯಲ್ಲಿ ಕೇಳ್ಯಾರ ಅವರು. ಅಪರಾತ್ರಿ ಅಂದ್ರೆ ಒಂದೊಂದು ದಿವಸ 10 ಗಂಟೆ, 11, 12 ಗಂಟೆ ಆದ್ರೂ ಅವರು ಕೇಳ್ಯಾರ. ನಮಗೂ ಬಸವಾನಂದ ಇಷ್ಟು ಹೇಳುವಂತ ಮನಸ್ಸು ಕೊಟ್ಟಿದ್ದ, ಅದನ್ನು ಕೂಡ ಸಂಗ್ರಹ ಮಾಡಲ್ಲ. ಅದು ಬಹಳ ಮುಖ್ಯ. ಎಲ್ಲರೂ ಗುರುಗಳು ಕೊಟ್ಟದ್ದು ಏನೇನ ಕೊಟ್ರೆ ಅದನ್ನ ಗುರು ಕೊಟ್ಟದ್ದು ಹಂಗೆ ಇಡವಪ್ಪ ಅಂತೇಳಿ, ಆಶೀರ್ವಾದ ಅಂತೇಳಿ ಒಂದು 10 ರೂಪಾಯಿ ಕೊಟ್ಟರು ಗುರುವಿನ ಹಂಗೆ ಇರಲಿ ಮನೆಗಂತ ಇಡೋರಾರ. ಗುರುಗಳು ಏನೇನ ಬಟ್ಟೆ ಬೇರೆ ಕೊಟ್ಟರು ಕೂಡ ಇರಲಿ ಅದನ್ನ ಅಂತೇಳಿ ಜಾಕಿ ಮಾಡೋರಾರ. ಜಗತ್ತಿನಾಗ ಇಲ್ಲಂತೆಲ್ಲ ಮಾಡಬೇಕು, ಒಳ್ಳೇದಲ್ಲ, ವಿಶ್ವಾಸ ಬೇಕಲ್ಲ. ಅದಕ್ಕೆ ಕಾರಣ ಬಹಳ ಹೇಳಂಗಿಲ್ಲ. ನಮ್ಮ ಈ ಸದ್ಯ ನಮ್ಮ ಬಸವಣ್ಣ ಅಂದ್ರೆ ಪೂಜಾರಿನೇ. ತಾತನವರು ದೇಹ ಬಿಟ್ಟ ಸಂದರ್ಭ ಅಂತ ಎಲ್ಲರಿಗೂ ಗೊತ್ತಲ್ಲ. ಅವರ 3-4 ನಮ್ಮ ಮನೆಯಲ್ಲಿರುವಂಥ ಬ್ಯಾಗ್ಗಳನ್ನು ಕೂಡ ಎಲ್ಲರ ಸಮಕ್ಷಮ ಎಲ್ಲ ಮಠದ ಶಿಷ್ಯನ ಕರೆಸಿ ಬೀಗ ಹೊಡೆದು ಅದರಲ್ಲಿ ಏನೇನಿದೆ, ಯಾಕೆ ಸಂಶಯ ಬರಬಾರ್ದು. ಗುರುಗಳು ಅವ್ರ ಮನೆಗಿದ್ರಪ್ಪ, ಗುರುಗಳದು ಏನೇನು ಇಟ್ಟಿದ್ರು ಎಲ್ಲಷ್ಟು ದೇವೇಂದ್ರಪ್ಪನ ಪಾಲಾಯ್ತಂತ ಜನ ಅಂದ್ರೆ ಏನು ಮಾಡ್ತಿದ್ದಿ?
ಅಷ್ಟು ಜನ ಸೂಕ್ಷ್ಮ ಆದ ಅಂತರ್ಲ ಗೊತ್ತಿಲ್ಲ. ಭಗವಂತ ಬುದ್ಧಿ ಹಂಗೆ ಕೊಟ್ಟ ನನಗೆ. ನೀವೆಲ್ಲ ಸಾಕ್ಷಿ ಇದೆ. ಆ ಡೈರಿನ ನಮ್ಮ ಮನೆಯಲ್ಲಿ ಅವತ್ತೆಲ್ಲರೂ ಬರೋದು ಸಹಿ ಮಾಡಿದ್ದು. ಆವಾಗ ಎಲ್ಲರೂ ಏನು ಬೇಕಾಗ್ಯದ ಇದ್ರಾಗ ಅಂತ ಮುಂದೆ ಇಟ್ವಿ. ಕೆಲವರು ಅವರ ಬಟ್ಟೆಗಳು ತಗೊಂಡ್ರು, ಕೆಲವರು ಅವರ ಡಬ್ಬಿಗಳನ್ನು ತಗೊಂಡ್ರು, ಯಾರಿಗೇನು ಮನಸ್ಸು ಇರ್ತದ ಅಂತ ತಗೊಂಡ್ರು. ಸರಳ ಮೇಡಮನ್ನು ಕೂಡ ಒಯ್ದರು. ಇನ್ನೂ ಕೆಲ ಮಂದಿ ಅವರಲ್ಲಿ 30 ಗ್ರಾಮ ಬಂಗಾರ ಇತ್ತು. 30 ಗ್ರಾಮ ಆ ಮದುವೆಗ ಇವರು ಕೊಟ್ಟದ್ದು ಎಲ್ಲ ಇತ್ತು. ಅದನ್ನ ಕೆಲವು ಮಂದಿ ತಗೊಂಡ್ರು. 12,000 ರೂಪಾಯಿ ರೇಟ್ ಇತ್ತು. ಅದಕ್ಕಿಂತ 1,000 ಕಡಿಮೆ ಗುರುಗಳದ್ದು ಅಂತೇಳಿ ಎಲ್ಲರೂ ಆಪಕ್ಷ ಪಟ್ಟು ತಗೊಂಡ್ರು. ಸೋಮಶೇಖರ್ ತಗೊಂಡ, ಎಲ್ಲರೂ ತಗೊಂಡವ್ರು. ಆ ದುಡ್ಡನ್ನ ನಾವು ಪ್ರಥಮ ವರ್ಷದ ಗುಡಿ ಕಟ್ಟಕ ಎಲ್ಲ ಸೇರಿ 30,000 ರೂಪಾಯಿ ಬಂದಿತ್ತು. ಆ ದುಡ್ಡು ಅಲ್ಲಿ ಹಾಕಿದ್ವಿ. ಆ ಪ್ರಶ್ನೆ ಬೇರೆ. ಇನ್ನ ಉಳಿದಂಥವರು ಏನು ತಗೊಂಡ್ರು ಅಂದ್ರೆ, ಇವತ್ತು ಅವ್ರ ಮನೆಗೆ ಹೋಗಿ ನೋಡ್ರಿ, ಪೂಜಾನ ಮನೆಯಲ್ಲಿ ತಾತನವರು ಮೆಟ್ಟಂತ ಬೂಟುಗಳನ್ನ, ಪಾದರಕ್ಷೆಗಳನ್ನ ಇವತ್ತು ಜಗಲ ಮೇಲೆ ಇಟ್ಟು ನಿತ್ಯ ಪೂಜೆ ಮಾಡಿ ನಮಸ್ಕಾರ ಮಾಡ್ತಾರ. ಅವೇ ಪಾದಗಳು ಇವು, ಮತ್ತೆ ಬೇರೆ ಎಲ್ಲ. ಈ ಎಷ್ಟು ಜೊತೆ ಅಂದ್ರೆ ಸುಮಾರು ಜೊತೆ ನಾವು ಅವ್ರಿಗೆ ಇವನ್ನ ಒಯ್ರಿ ಅಂತ ಯಾರಿಗೆ ಹೇಳಿಲ್ಲ. ನೋಡಪ್ಪ, ಚಪ್ಪಲಿ ತಗೊಂಡು ಹೋಗಂತ ಹೇಳ್ತಾರಂತ ತಪ್ಪು ತಿಳಿಬಾರ ಅಂತೇಳಿ ಯಾರು ಆಪೇಕ್ಷ ಪಟ್ಟು ನಮ್ಗೆ ಕೊಡಬೇಕಂದಾಗ ಒಯ್ರಿ. ಅದ್ರಂಗೆ ಎಲ್ಲರೂ ಒಯ್ದವರ. ಹುಬ್ಳಿಗೂ ಹೋಗಿ ಒಂದ್ ಜೊತೆ. ಇವನು ಕೂಡ ಸಣ್ಣ ಭಕ್ತಿ ಅಲ್ಲ ಇದು. ಒಬ್ಬ ಗುರುವಿನ ಮೆಟ್ಟಂತ ಪಾದರಕ್ಷೆಗಳನ್ನ ಭಗವಂತನ ಪಾದಗಳೇ ಅಂತ ಇವತ್ತು ನಾವು ಎಲ್ಲ ತಿಳ್ಕೊಂಡಿವಿ ಅಂದ್ರೆ, ನಮ್ಮ ಭಕ್ತನ ಸಾಮಾನ್ಯ ಅಲ್ಲ, ಅಂತ ವ್ಯಕ್ತಿನ ಸಾಮಾನ್ಯ ಅಲ್ಲ. ಅದನ್ನು ಮಾಡಬಹುದು. ನಾವು ಸುಮಾರು 8, 9, 7, 8 ವರ್ಷದ ಹಿಂದೆ ಹೇಳಿದಂಥ ಜ್ಞಾನ ಶತಕ ಅದಲ್ಲ, ಈ ಆಗಿನ ಮಾತುಗಳನ್ನ, ಆ ಗ್ರಂಥದ ಸಾರವನ್ನ ಅವರು ಬಚ್ಚಿಟ್ಟಾರ ನೋಡು ಹುಡುಗರು, ದಯಾಸಾಗರ ಮಕ್ಕಳು. ಅಂದ್ರೆ ಈ ಜ್ಞಾನದ ಮೇಲೆ ಎಷ್ಟು ಆಪೇಕ್ಷೆ ಇರ್ಬೋದಂತ ಆ ಮಾತು ಹೇಳಕತ್ತೀನಿ ನಾನು. ಎಷ್ಟು ಸಂಗ್ರಹ ಮಾಡಿ ಒಂದು ಬಿಡಲಾರ್ದಂಗೆ ಮಾಡಿಟ್ಟಾರ ಗೊತ್ತಿಲ್ಲ ನಮ್ಗ. ನಾವು ನಂತರ ಇನ್ನೊಂದ್ಸಲ ಜ್ಞಾನ ಶತಕ ಬಹಳ ದಿನ ಆಯ್ತು, ಅದನ್ನ ಹೇಳಿದಂಗಾಗಿತ್ತು, ಅದು ರೆಕಾರ್ಡ್ ಮಾಡ್ಕೊಳ್ಳಿಲ್ಲ, ನಾವು ತಪ್ಪು ಮಾಡಿವಿ ಅಂತ ಅಂದಾಗ ಆ ಹುಡುಗರು ಶೋಧನೆ ಮಾಡಿ ಎಲ್ಲ ತೆಗೆದು ನೋಡಿದಾಗ ಜ್ಞಾನ ಶತಕ ಸಿಕ್ತು. ಅದನ್ನೇ ಇವತ್ತು ಒಂದೊಂದು ದಿನದ್ದು ಅವ್ರು ಹಾಕ್ತಾರ, ಅದನ್ನೇ ಇಲ್ಲಿ ಯೂಟ್ಯೂಬಲ್ಲಿ ಹಾಕ್ತೀವಿ ನಾವು. ಅಂದ್ರೆ ಜ್ಞಾನವನ್ನು ಸಂಪಾದನೆ ಮಾಡೋರು ಎಷ್ಟು ಮಂದಿ ಯಾರಂತ. ಅವ್ರೇನ್ ದೊಡ್ಡ ವಯಸ್ಸಿನವರೆಲ್ಲ, ಬಹಳ ಇದಾದವರೆಲ್ಲ. ಚಿಕ್ಕ ವಯಸ್ಸಿನಲ್ಲೇ ಈ ರೀತಿ ಜ್ಞಾನಕ್ಕೆ ಅವರಷ್ಟು ಮಹತ್ವವನ್ನು ಕೊಟ್ಟು ಬಚ್ಚಿ ಇಟ್ಟರಲ್ಲ. ಮತ್ತೆ ಆಪೇಕ್ಷೆ ಇಲ್ಲದೆ ಇಟ್ಟರಂತಿದ್ದು, ಆಪೇಕ್ಷೆ ಆದಂತಿದ್ದು. ಅದು ಅಂಥ ಆಪೇಕ್ಷ ಭಕ್ತಿ ಶ್ರದ್ಧೆ ಇದ್ದಂಥ ಮನೆಯಲ್ಲಿ ಇಂಥ ಕಾರ್ಯ ನಡೀತದಂದ್ರೆ ಎಷ್ಟು ಆಶ್ಚರ್ಯಕರವಾದ ಮಾತಂತ ವಿಚಾರ ಮಾಡ್ಬೇಕಲ್ಲ. ಹಾಗಾಗಿ ಇಲ್ಲಿ ಅವನನ್ನ ಏನು ಮಾಡು, ಗುರುವಂದು ತಿಳಿದು ಅವನನ್ನ ಕುರಿತು ಶರಣ ಹೋಗಿ ಅವರನ್ನು ಸಂತುಷ್ಟಗೊಳಿಸಿ ನೀ ನಿತ್ಯದಲ್ಲಿ ಏನು ಮಾಡು, ಬರೀ ಶ್ರವಣ ಮಾಡು, ನೆನೆ ಅಷ್ಟೇ. ಗುರುಗಳ ಮಾತುಗಳನ್ನು ಅಷ್ಟು ನೆನಬೇಡ. 4 ಮಾತುಗಳನ್ನ. ಕೃಷ್ಣ ಭಗವಂತ ಅಂದ್ರೆ ಎಷ್ಟೋ ಪುಣ್ಯ ಅದ, ರಾಮ ಅಂದ್ರೆ ಎಷ್ಟೋ ಪುಣ್ಯ ಅದ, ಸಿದ್ಧಾರೂಢ, ಶಿವಪುತ್ರ ಸ್ವಾಮಿ, ಬಸವಾನಂದ ಅಂತ ಸ್ಮರಣೆ ಮಾಡಿದ್ರೆ ಎಷ್ಟೋ ಪುಣ್ಯ ಬರ್ತದ. ಹಾಗಾಗಿ ಅಂಥ ವಿವೇಕವುಳ್ಳಂಥ ಶಿಷ್ಯ ಏನು ಮಾಡು ಅಂದ್ರೆ ಈ ಕಾರ್ಯವನ್ನು ಮಾಡು. ಮತ್ತೆ ಗುರುಗಳಾದರೂ ಕೂಡ ಶಿಷ್ಯಗೆ ಇಷ್ಟೆಲ್ಲ ನೋಡಬಾರ್ದು, ಇದೊಂದೇ ನೋಡಂದ್ರೆ ಮತ್ತೆ ಗುರುಗಳಿಗೆ ಎಚ್ಚರಿಕೆ ಕೊಡ್ತಾರೆ. ನೀವಾದ್ರೂ ಕೂಡ
ಪರಮ ವಿರಕ್ತಿ ಒಂದನ್ನೇ ಪರೀಕ್ಷಿಸುವನು. ಗುರು ಶಿಷ್ಯರಳು ಜಾತಿ ಕುಲ ವಿದ್ಯಾ ವರಗುಣ ಗಣವನು ಆರೆಯವನೇ ತನು ಧರ್ಮ ಬೆರವೆಂದು ತಿಳಿದವನು ಎಲ್ಲವ. ಆ ಶಿಷ್ಯರಲ್ಲಿ ಮೊದಲು ಹೇಳಿದ ಏನದ? ಶರೀರ ಧರ್ಮ ಅದ. ಅವುಗಳನ್ನು ಬಿಟ್ಟು ಅವರಲ್ಲಿ ಇರುವಂತ ವೈರಾಗ್ಯ ಅವರು ಯಾರು ವಿಚಾರ ಮಾಡಲ್ಲ. ಕೃಷ್ಣ ಭಗವಂತ ಅಷ್ಟೇ ಅರ್ಜುನ ವಿಚಾರ ಮಾಡೋದು. ಇವನಿಗೆ ಇದು ಒಂದೇ ಬೇಕಾಗ್ಯದ, ಉಳಿದದ್ದು ಏನಾರು ಬೇಕಾದ್ರೆ ಆಚಾರ್ಯ ಮೂವರಲ್ಲಿ ಕೇಳ್ತದ ಅಂತ ವಿಚಾರ ಒಂದೇನು ಮಾಡಿದ್ನಿಲ್ಲ. ಮತ್ತೇನು ನೋಡೋಕೋದ್ನೇನು? ನೀವು ಎಷ್ಟು ವರ್ಷ ಆಯ್ತು ಆಚಾರ್ಯಲ್ಲಿದ್ದು, ಏನೇನು ಮಾತಾಡ್ರಿ, ಏನೇನು ಹೇಳ್ಕೊಟ್ರು, ಬೇಕಾದ ಹೇಳಿದ್ನಲ್ಲ. ದ್ರೋಣಾಚಾರ್ಯರು ಬಿಲ್ಲು ವಿದ್ಯೆಯನ್ನ ಯಾರಿಗೆ ಹೇಳಾರ್ದು ಅರ್ಜುನಿಗೆ ಹೇಳಿದ್ರು. ಮತ್ತು ಅದೆಲ್ಲ ಏನು ಕೇಳಲ್ಲ ನೋಡು. ಆಯ್ತು ಬಿಡ ನಾನು ಬಿಟ್ಬಿಡು ಕೆಲಸನ ಮಾಡ್ತಾನ. ಅದರಂತೆ ಆ ಒಂದು ವಿಚಾರದಿಂದ ಪರಬ್ರಹ್ಮವನ್ನ ಬೋಧಿಸಬೇಕೇ ಹೊರತು ಈ ಗುರಾದವನ ಏನು ಮಾಡೋದು? ಪರಬ್ರಹ್ಮಂದ್ರೇನು? ನೀನೇ. ನಿಮ್ಗೆ ಯಾರಿಗೂ ಸಾವಿಲ್ಲ, ಯಾರು ನೀವು ಸಾಯಂಗಿಲ್ಲ, ಮತ್ತೆ ನಮ್ಮವ್ರು ಯಾರು ಸತ್ತಿಲ್ಲ, ನಮ್ಮವ್ರು ಯಾರನ್ನ ಮುಂದೂ ಸಾಯಂಗಿಲ್ಲ. ಹಿಂದ ಯಾರನ್ನ ಸತ್ತರಂದ್ರೆ ಮತ್ತೆ ಅವರಲ್ಲಿಲ್ಲ ಆತ್ಮ. ಆತ್ಮಕ್ಕೆ ಸಾವಿಲ್ಲ ಅಂದ್ರೆ ಅವ್ರು ಸತ್ತರಂತ ಹೆಂಗಂತಿದ್ದಿ? ಅವರು ಸತ್ತಿಲ್ಲ, ಮುಂದಿನವರು ಸಾಯಂಗಿಲ್ಲ, ನಾವು ಸಾಯಂಗಿಲ್ಲ, ಶರೀರ ಉಳಿಯಂಗಿಲ್ಲ ನೋಡು ಅಷ್ಟೇ. ಹೋಗ್ತೈತೆ ಅದು ಎಂದಾದ್ರೂ ಒಂದು ದಿನ ಹೋಗಬೇಕಿದು. ಯಾಕಂದ್ರೆ ಇದು ನಮ್ದಲ್ಲ, ಶರೀರ ನಾವಲ್ಲ, ನಮ್ದಲ್ಲ ಇದು. ಹಾಗಾಗಿ ಆ ಶಿಷ್ಯನಲ್ಲಿ ಕೂಡ ಗುರುವಾದವರು ಜಾತಿ ಕುಲ ನೋಡಂಗಿಲ್ಲ. ತಮ್ಮ ಸಾಲಿ ಎಷ್ಟು ಕಲ್ತದ್ದೇ ನೀನಂತ ಕೇಳಂಗಿಲ್ಲ. ಬಸವನಂದ್ರೆ ಯಾರಿಗಾದ್ರೂ ಸಾಲಿ ಕೇಳ್ಯಾರೇನು? ಯಾರಿಗಾದ್ರೂ ಯಾವ ಕುಲದವ್ರಂತ ಕೇಳ್ಯಾರೇನು? 10 ವರ್ಷದಲ್ಲಿ ಪುಣ್ಯಾತ್ಮ ಒಂದು ದಿನ ಕೇಳಲ್ಲ. ಅದು ಕುಲ ಜಾತಿ ನಾಮರೂಪಕ್ಕಲ್ಲ, ಇದು ಜ್ಞಾನ ಮನಸ್ಸಿಗೆ ಬೇಕಾಗ್ಯದ. ಅವನ ಮನಸ್ಸು ಎಷ್ಟು ದೃಢ ಆದಂತ ಅದೊಂದೇ ನೋಡ್ತಾರೆ ಅವರು ಗುರುಗಳು. ಹಾಗಾಗಿ ಅವೆಲ್ಲವೂ ಶರೀರ ಧರ್ಮಗಳಂದು ಕುಲ ಜಾತಿ ಬಂದವಲ್ಲ, ಇವು ಶರೀರಕ್ಕಾವು. ಜಾತಿ ಕುಲ ಇನ್ನು ಆತ್ಮಗಾದ. ಶರೀರದ ಹುಡುಕದ ಇಲ್ಲ. ಸುಜ್ಞಾನ ಮಾರ್ಗದೆ ಜಾತಿ ಮಾತೊಂದಿಲ್ಲ ಅಂತ ನೋಡ್ರಿ. ಈ ಜ್ಞಾನ ಮಾರ್ಗದಲ್ಲಿ ಜಾತಿ ಎಂಬ ಮಾತೇ ಇಲ್ಲ. ಅದು ಹೊರಗೋದಾಗ ಜಾತಿ ಅದು ಯಾಕೆ ಮಾಡೋದಂದ್ರೆ ಸಂಸ್ಕಾರಕ್ಕಾಗಿ. ಯಾಕಂದ್ರೆ ಒಂದೊಂದು ಕುಲ ಜಾತಿಯಲ್ಲಿ ಅವರ ಸಂಸ್ಕಾರಗಳು ಒಂದೇ ಪ್ರಕಾರ ಇರ್ತಾವ. ಸಂಸಾರದಲ್ಲಿ ಹೆಚ್ಚು ಕಮ್ಮಿ ಆಗೋದಿಲ್ಲ ಅನ್ನೋ ಉದ್ದೇಶಕ್ಕಾಗಿ ಅದನ್ನು ನೋಡ್ಬೇಕು ವಿನ ಅವರಲ್ಲಿ ಏನು ನೋಡಬಾರ್ದು. ಗುಣ ನೋಡ್ಬೇಕಂದ್ರೆ ಏನು ನೋಡ್ಬೇಕು? ಸಂಸ್ಕಾರ ನೋಡ್ಬೇಕು. ನಾವು ಹೆಂಗಿವಿ, ನಾವು ಗುರುಪುತ್ರ ಮನೆತನ, ಅವ್ರ ಗುರುಪುತ್ರ ಮನೆತನ, ಇವು ನೋಡ್ಬೇಕು. ಏನು ನೋಡಿದ್ರೆ ಕೆಡ್ತಾವಂದ್ರೆ ನೋಡ್ಲಾರ್ದ ಹೆಂಗಾತಾವ? ಮತ್ತೆ ನೋಡಿದ್ರೆ ಕೆಟ್ಟೋತಾವ ಕೆಲವು ಸಲ, ನೋಡ್ಲಾರ್ದ ಮಾಡಿದವು ಇನ್ನೂ ಹಾಳಾಗಿ ಹೋಗ್ತಾವ. ಯಾಕಂದ್ರೆ ಇವು ಹಿಡ್ಕಂತ ಒಂದಿಲ್ಲ ಒಂದಿನ ಎಲ್ಲಿಯಾದ್ರೂ ಹಿಡಿತೇವ. ಸಮಯ ಕೊಡ್ಬೇಕು ಅದಕ್ಕೆ. ಹಾಗಾಗಿ ಅದನ್ನೊಂದೇ ನೋಡು. ನಾವು ತಿನ್ನೋದು, ಅವ್ರು ತಿನ್ನೋದು. ಈ ಕೆಲವು ಮಂದಿ ಏನೇನೋ ತಿಂತಾರೆ, ಕೆಲವರು ತಿನ್ನಂಗಿಲ್ಲ. ಅವ್ರ ಮನೆಗೆ ಬಂದ್ರೆ ಜಗಳ ಆಗೋದಲ್ಲ. ನಾವು ನಮ್ಮನೆ ತಿಂತೀವಿ ಅಂತವ್ರು ನಮ್ಮನೆ ನೇಮ ಇಲ್ಲ ಅಂತೀವ್ರು. ಸಂಸಾರದ ಕಷ್ಟ ಆಗ್ತೀವಿಲ್ಲ. ಅದಕ್ಕಾಗಿ ಅಂಥವನ್ನ ನೋಡು ಅಂತ ಹೇಳಿದ್ರು. ಅದು ಬಿಟ್ಟು ಉಳಿದು ನೋಡಿ ತಲೆ ಕೆಡಿಸಬೇಡ ಅಂತ ಅವ್ರು ಹೇಳ್ಯಾರ. ಹಾಗಾಗಿ ಅವು ತನು ಧರ್ಮಗಳೆಂದು ಮೊದಲೇ ತಿಳಿದಿದ್ದಾನೆ. ಈಗೆಲ್ಲ ಮೊದಲೇ ತಿಳಿದಾನ. ಆದ್ದರಿಂದ ಅವುಗಳನ್ನ ಅವರಲ್ಲಿಯೂ ಶಿಷ್ಯರಲ್ಲಿ ನೋಡಂಗಿಲ್ಲ, ತನ್ನಲ್ಲಂತೂ ಮೊದಲೇ ನೋಡಂಗಿಲ್ಲ. ಅವನಿಗೆ ಮೊದಲೇ ಬಿಟ್ಟನ, ಶಿಷ್ಯನೆಲ್ಲ ಆದ, ಅವನು ಬಿಡೋಕ್ಕಾಗಿಲ್ಲ. ನೀನಾದ್ರೂ ಬಿಡು. ಶಿಷ್ಯ ಬಿಡೋಕ್ಕಾಗಿಲ್ಲ ಇನ್ನ ಪಾಪ, ನೀ ಬಿಡಪ್ಪ.
ಅದಕ್ಕೆ ತಾತ ಹೇಳ್ತೀನಲ್ಲ, ನಮ್ಮ ಶಿಷ್ಯರು ಯಾವ ಜಾತಿನಾಗಲಿ ಒಂದು ಹೇಳ್ತೀವಿ, ನಿಮ್ಮ ಮನೆಗೆ ಊಟ ಬಾರನ್ನ ಬರ್ತೀವಿ ಅಂದ್ರೆ ನೀವು ತಿನ್ನೋದು ನಮ್ಮ ಮನೆಗೆ ತಿನ್ಬೇಕಂದ್ರೆ ನಾವು ತಿನ್ನಂಗಿಲ್ಲ. ಹೋಳಿ ತುಪ್ಪ ಮಾಡ್ತೀವಿ ಅಂದ್ರೆ ಕರೀರಿ, ನೀವೇನು ಅವ್ರ ಜಾತಿಯಲ್ಲಿ ಮಾದ್ರ ಆಗಿರಲಿ, ನಮ್ಗೇನದು ಖಾರ ಇಟ್ಟುಕೊಳ್ಳಿ ತಪ್ಪಡಿ ಭಾಷೆ ಅಂತ ಗುರುಗಳು ಬರ್ತಾರೆ ಊಟಕ್ಕೆ ನಮ್ಮ ಮನೆಗ ಅಂತ ಹೋಗಮಂತಿದ್ದ. ನೀ ಕೇಳಿಲ್ಲ ಶಿವಪೀಡಿನಲ್ಲಿ ಕೇಳಿದ್ರಿ ಎಲ್ಲರೂ ಅಂದ್ರೆ ಅವ್ರ ಭಾವ ಏನದ ಅದು ನೋಡಂಗಿಲ್ಲ. ಅವ್ರು ಕುಲ ಜಾತಿ ನಾಮರೂಪ ಏನಪ್ಪ ಅದು ಮಾಡಿ ಏನ್ ತಪ್ಪ, ಮತ್ತೆ ಬ್ಯಾರೆ ಮಾಡ್ತೀವಿ ತಿಂದ್ರೆ ನಾವು ತಿನ್ನ. ಮತ್ತೆ ಬ್ಯಾರೆ ಗುರುಗಳ ಮತ್ತೆ ಕುಲ ಜಾತಿ ಹಿಡ್ಕೊಂಡು ಅವ್ರು ಬರ್ತಾರ ನಿಮ್ಮ ಮನೆಗೆ, ಬಂದ್ರೆ ಏನು ತಿಂತಾರನ್ನ ಅವರು ಚೆನ್ನಾಗಿಲ್ಲ. ಅವ್ರು ಹಿಂಗೆಲ್ಲ ವಿಚಾರ ಇರ್ತಾವ. ಅದಕ್ಕೆ ವಿಚಾರವನ್ನು ಮಾಡಿ ಗುರು ಉಪದೇಶ ತಾರತಮ್ಯ, ಗುರು ಉಪದೇಶ ಗುರುಗಳಂದ್ರೆ ಉಪದೇಶದಲ್ಲಿ ತಾರತಮ್ಯ ನೋಡು. ಅದಕ್ಕೆ ನೀನು ಎಚ್ಚರಾಗಿ ನೀನು ಉದ್ಧಾರ ಆಗಲಂತ ನಾವು ಹೇಳಿವಿ. ನೀನು ತಿಳ್ಕನ ತಿಳ್ಕೋ, ಬಿಡನ ಬಿಡು. ಸೂತ 2ಕ್ಕೆ ಪದ 18ಕ್ಕೆ ಅಂತ ಬ್ರಹ್ಮನ ಅಂತ ಆಯ್ತು. ಮತ್ತು ಇವತ್ತು ನಮ್ಮ ಬೀರಪ್ಪ ಮುಂಡರಿಗೆಯವರು ಮತ್ತು ಇನ್ನೊಂದು ಊರು ಯಾವ್ದಪ್ಪ, ಬೆಳಗೇರಿ, ಮುಂಡರಿಗೆ ಮತ್ತು ಬೆಳಗೇರಿಯ ಸದ್ಗುರು ಬಸವಣ್ಣರ ಬಳಗದ ಶಿಷ್ಯ ವರ್ಗದವರು ಎಲ್ಲರೂ ಕೂಡ ಇವತ್ತು ಗುರುಸ್ಥಾನಕ್ಕೆ ಬಂದು ಈ ಶ್ರವಣದಲ್ಲಿ ಭಾಗಿಗಳಾಗಿ ನಿಮ್ಮೆಲ್ಲರಿಗೂ ಕೂಡ ದರ್ಶನವನ್ನು ಕೊಟ್ಟಂಥ ಎಲ್ಲರಿಗೂ ಸದ್ಗುರುನಾಥ ಸಿದ್ಧಾರೂಢ ಆದಿಯಾಗಿ ಅವರ ಆರೋಗ್ಯ ಆಯುಷ್ಯ ಅವರಿಗೆ ಜ್ಞಾನವನ್ನು ಕೊಟ್ಟು ಈ ಒಂದು ಮನುಷ್ಯ ಜನ್ಮವನ್ನು ಪಾವನ ಮಾಡುವಂಥ ಶುಭ ಆಶೀರ್ವಾದ ಸದ್ಗುರುಗಳು ಕರುಣಿಸಲಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತಿನ ಶಾಸ್ತ್ರದ ಮಂಗಲ ಗೀತೆಯನ್ನು ಶ್ರೀಮತಿ ಮಧು ಸರಿಕಾರ ಅವರು ಹೇಳ್ತಾ ಇದ್ದಾರೆ. ಆ ಗೀತೆಯನ್ನು ಹೇಳುವಂಥ ಅವರಿಗೂ ಕೂಡ ಸದ್ಗುರುನಾಥ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥ ಮಾತು. ಅದರ ಜೊತೆಗೆ ನಮ್ಮ ಹಿಂದೂ ಸಂಪ್ರದಾಯದ ಅನುಗುಣವಾಗಿ ನಾಳೆ ಆಚರಣೆ ಮಾಡುವಂಥ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಶುಭ ಆಶೀರ್ವಾದಗಳನ್ನು ಸದ್ಗುರು ನಿಮಗೂ ಕರುಣಿಸಲಿ ಅಂತ ನನ್ನ ವೈಯಕ್ತಿಕವಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಈ ಮಂಗಲ ಗೀತೆ ಆದ ನಂತರ ನೀವೆಲ್ಲರೂ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ಧನ್ಯರಾಗೋಣ ಅನ್ನುವಂಥ ಮಾತನ್ನು ಹೇಳಿ ಈಗ ಮಂಗಲ ಗೀತೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಶುದ್ಧಮಂಗಲಂ ತಿಥಿತಮಂಗಲಂ ಶುದ್ಧಮಂಗಲಂ ಬದ್ಧ ಜನಕ್ಕೆ ಬುದ್ಧಿ ಕೊಡುವ ಗುರುವೇ ಮಂಗಲಂ ಸಿದ್ಧಾರೂಢ ಮಂಗಲಂ ಬದ್ಧ ಜನಕ್ಕೆ ಬುದ್ಧಿ ಕೊಡುವ ಗುರುವೇ ಮಂಗಲಂ ಸಿದ್ಧಾರೂಢ ಮಂಗಲಂ ಶ್ರೀ ಮಂಗಲಂ ಸಿತಾರಮಂಗಲಂ ಶ್ರೀ ಮಂಗಲಂ ಸಿತಾರಮಂಗಲಂ ಸರ್ವಜನರ ಗರ್ವ ಹರಿವ ಗುರುವೇ ಮಂಗಲಂ ಸಿದ್ಧಾರೂಢ ಮಂಗಲಂ ಸರ್ವಜನರ ಗರ್ವ ಹರಿವ ಗುರುವೇ ಮಂಗಲಂ ಸಿದ್ಧಾರೂಢ ಮಂಗಲಂ ಸಿದ್ಧಮಂಗಲಂ ಶುದ್ಧಮಂಗಲಂ ಸಿದ್ಧಮಂಗಲಂ ಶುದ್ಧಮಂಗಲಂ ಬದ್ಧ ಜನಕ್ಕೆ ಬುದ್ಧಿ ಕೊಡುವ ಗುರುವೇ ಮಂಗಲಂ ಸಿದ್ಧಾರೂಢ ಮಂಗಲಂ
ध मंगलम धकार मंगलम ध मंगलम धकार मंगलम दमय पट्ट ममते कಳೆವ ಗುರುವೆ ಮಂಗಲಂ ಸಿದ್ಧಾರೂಢ ಮಂಗಲಂ ದಮಯ ಪಟ್ಟು ಮಮತೆ ಕಳೆವ ಗುರುವೆ ಮಂಗಲಂ ಸಿದ್ಧಾರೂಢ ಮಂಗಲಂ ಸಿದ್ಧ ಮಂಗಲಂ ಶುದ್ಧ ಮಂಗಲಂ ಸಿದ್ಧ ಮಂಗಲಂ ಶುದ್ಧ ಮಂಗಲಂ ಬದ್ಧ ಜನಕ್ಕೆ ಬುದ್ಧಿ ಕೊಡುವ ಗುರುವೆ ಮಂಗಲಂ ಸಿದ್ಧಾರೂಢ ಮಂಗಲಂ रू मंगलम रूपार मंगलम रू मंगलम रूपार मंगलम रविय चरति मेरेव हरिव गुरुवे मंगलम सिद्धारूढ़ मंगलम रविय चरति मेरेव हरिव गुरुवे मंगलम सिद्धारूढ़ मंगलम सिद्ध मंगलम शुद्ध मंगलम सिद्ध मंगलम शुद्ध मंगलम बद्ध जनಕ್ಕೆ ಬುದ್ಧಿ ಕೊಡುವ ಗುರುವೆ ಮಂಗಲಂ ಸಿದ್ಧಾರೂಢ ಮಂಗಲಂ ಧ ಮಂಗಲಂ ಧಕಾರ ಮಂಗಲಂ ಧ ಮಂಗಲಂ ಧಕಾರ ಮಂಗಲಂ ಡಂಬ ಇರದೆ ಸಾಂಬನಾದ ಗುರುವೆ ಮಂಗಲಂ ಡಂಬ ಇರದೆ ಸಾಂಬನಾದ ಗುರುವೆ ಮಂಗಲಂ ಸಿದ್ಧಾರೂಢ ಮಂಗಲಂ ಸಿದ್ಧ ಮಂಗಲಂ ಶುದ್ಧ ಮಂಗಲಂ ಸಿದ್ಧ ಮಂಗಲಂ ಶುದ್ಧ ಮಂಗಲಂ ಬದ್ಧ ಜನಕ್ಕೆ ಬುದ್ಧಿ ಕೊಡುವ ಗುರುವೆ ಮಂಗಲಂ ಸಿದ್ಧಾರೂಢ ಮಂಗಲಂ ಬದ್ಧ ಜನಕ್ಕೆ ಬುದ್ಧಿ ಕೊಡುವ ಗುರುವೆ ಮಂಗಲಂ ಸಿದ್ಧಾರೂಢ ಮಂಗಲಂ ಬದ್ಧ ಜನಕ್ಕೆ ಬುದ್ಧಿ ಕೊಡುವ ಗುರುವೆ ಮಂಗಲಂ ಸಿದ್ಧಾರೂಢ ಮಂಗಲಂ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. की जय श्री सद्गुरु बसवानंद स्वामी महाराज की जय श्री सद्गुरु शिवाय नमः.